ಹಲೋ ಹಲೋ ಕೇಳ್ತಾ ಇದ್ದಿಲ್ಲ. ಹಾಂ, ಯಾವ ಕ್ವಶನ್ ಡಿಸ್ಕಸ್ ಮಾಡಬೇಕು? ಸೊ ಲಾಸ್ಟ್ ಕ್ಲಾಸಲ್ಲಿ ಫಿಫ್ತ್ ಕ್ವಶನ್ ಆಗಿದೆಯಾ ಅಲ್ವಾ? ಸೊ ಸಿಕ್ಸ್ತ್ ಒನ್ ನಾನು ಡಿಸ್ಕಸ್ ಮಾಡಬೇಕು, ಐ ಥಿಂಕ್ ಸೊ. ಕರೆಕ್ಟ್ ಅಲ್ವಾ? ಹಾಂ, ನೆಕ್ಸ್ಟ್ ಕ್ವಶನ್ ನೋಡಿ. ನೈಟ್ರೋಜನ್ ಫಾರ್ಮ್ಸ್ ವೆರೈಟಿ ಆಫ್ ಕಾಂಪೌಂಡ್ಸ್ ಇನ್ ಆಕ್ಸಿಡೇಷನ್ ಸ್ಟೇಟ್ ರೇಂಜಿಂಗ್ ಫ್ರಮ್. ಇಲ್ಲಿ ನೈಟ್ರೋಜನ್ದು ಅಲ್ವಾ, ನೈಟ್ರೋಜನ್ ಆಕ್ಸಿಜನ್ ಸ್ಟೇಟ್ ಎಲ್ಲ ಓದಿದ್ದೀರಾ. ಪಿ ಬ್ಲಾಕ್ನ ಡಿಸ್ಕಸ್ ಮಾಡ್ತಾ ಇರೋದು ಸೆಕೆಂಡ್ ಪಿ ಯು ಸಿದು ಪಿ ಬ್ಲಾಕ್. ಓಕೆ, ಸೊ ನೈಟ್ರೋಜನ್ ಫಾರ್ಮ್ಸ್ ವೆರೈಟಿ ಆಫ್ ಕಾಂಪೌಂಡ್ಸ್ ಇನ್ ಆಲ್ ಆಕ್ಸಿಡೇಷನ್ ಸ್ಟೇಟ್ ರೇಂಜಿಂಗ್ ಫ್ರಮ್. ಯಾವ್ದು ಅನ್ಸರು? ನೈಟ್ರೋಜನ್ ಯಾವುದೆಲ್ಲ ಆಕ್ಸಿಜನ್ ಸ್ಟೇಟ್ ಅದು ತೋರಿಸುತ್ತೆ? -3 to +5, -3 to +3, -3 to +4, -3 to -6. ಸಾರಿ, -3 to +6. ಯಾವುದು ಆಪ್ಷನ್ ಕರೆಕ್ಟು? ಆಪ್ಷನ್ ಎ ಅಲ್ವಾ? ಕರೆಕ್ಟ್ ಅಲ್ವಾ? ಆಪ್ಷನ್ ಎ ನೈಟ್ರೋಜನ್ ಏನು ತೋರಿಸುತ್ತೆ ಅಲ್ವಾ? -3, -2, -1, +1, +2, +3, +4, +5 ತನಕ ತೋರಿಸುತ್ತೆ ನೈಟ್ರೋಜನ್ ಅಲ್ವಾ? ಹಾಗಾದರೆ ಯಾವುದು? ಆಪ್ಷನ್ ಎ ಕರೆಕ್ಟ್ ಅಲ್ವಾ? -3, -2, -1, +1, +2, +3, +4, +5 ಯಾವುದು? ಆಪ್ಷನ್ 1 ಅಲ್ವಾ? ಎ, -3 to +5 ಕರೆಕ್ಟಾಗಿ ಬರ್ಕೊಳ್ಳಿ. ಓಕೆ, ಪಿ ಬ್ಲಾಕಲ್ಲಿ ನೈಟ್ರೋಜನ್ ಫ್ಯಾಮಿಲಿಯಲ್ಲಿ ಹೈಯೆಸ್ಟ್ ಆಕ್ಸಿಜನ್ ಸ್ಟೇಟ್ ಇರೋದು ಅದು +5 ತನಕ ನೈಟ್ರೋಜನ್ ಫ್ಯಾಮಿಲಿಯಲ್ಲಿ ಅಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್. ಓಕೆ, ಅಕಾರ್ಡಿಂಗ್ ಟು ಲೀಚ್-ಅಟ್ಲಿಯಸ್ ಪ್ರಿನ್ಸಿಪಲ್, ಮ್ಯಾಕ್ಸಿಮಮ್ yield ಆಫ್ ಅಮೋನಿಯಾ is obtained at high temperature, low pressure, high pressure, low temperature and high pressure. ಯಾವ್ದು ಕರೆಕ್ಟು? ಸೊ ನೀವು ಅಲ್ವಾ ಇದೆಲ್ಲ ಕ್ವಶನ್ ಓದಿರ್ತೀರ. ಲೀಚ್-ಅಟ್ಲಿಯಸ್ ಅಲ್ವಾ, ಹ್ಯಾಬರ್ಸ್ ಪ್ರೋಸೆಸ್, ಅಮೋನಿಯಾ ಮ್ಯಾನುಫ್ಯಾಕ್ಚರ್ ಮಾಡ್ತೀರಲ್ವಾ? ನೈಟ್ರೋಜನ್ ಮತ್ತು ಹೈಡ್ರೋಜನ್ 1:3 ರೇಷಿಯೋಲಿ ತಗೊಳ್ತೀರಾ ಅಲ್ವಾ? ಕೆಟ್ಲಿಸ್ಟ್ ಯೂಸ್ ಮಾಡ್ತೀರಾ, ಫೈನ್ಲಿ ಡಿವೈಡೆಡ್ ಯಾವುದು? ಐರನ್ ಆಕ್ಸೈಡ್. ಪ್ರಮೋಟರ್ ಯೂಸ್ ಮಾಡ್ತೀರಾ, ಯಾವುದು? K2O or Al2O, Al2O3 ಅಲ್ವಾ? ಪ್ರಮೋಟರ್ ಯೂಸ್ ಮಾಡ್ತೀರಾ. ಯಾವ್ದು ಕಂಡೀಷನ್? ಎಷ್ಟು ಟೆಂಪರೇಚರ್ ಯೂಸ್ ಮಾಡ್ತೀರಾ ಅಕಾರ್ಡಿಂಗ್ ಟು ಲೀಚ್-ಅಟ್ಲಿಯಸ್ ಪ್ರಿನ್ಸಿಪಲ್? ಟೆಂಪರೇಚರ್ ನಾನು ಹೇಳ್ತೀನಿ ಬೇಕಾದರೆ. ಟೆಂಪರೇಚರ್ ಯೂಸ್ ಮಾಡೋದು 700 ಕೆಲ್ವಿನ್ ಅಲ್ವಾ? 700 ಕೆಲ್ವಿನ್ ಯೂಸ್ ಮಾಡ್ತೀರಾ, 700 ಕೆಲ್ವಿನ್. ಅದೇ ಥರ ಪ್ರೆಷರ್ ಯೂಸ್ ಮಾಡೋದು 200 ATM ಅಲ್ವಾ? ಕರೆಕ್ಟಾ? ಅಕಾರ್ಡಿಂಗ್ ಟು ಲೀಚ್-ಅಟ್ಲಿಯಸ್ ಪ್ರಿನ್ಸಿಪಲ್ ಯಾವ್ದು ಯೂಸ್ ಮಾಡಬೇಕು? N2+ ರಿಯಾಕ್ಷನ್ ಗೊತ್ತು ನಿಮಗೆ. N2+ ಅಲ್ವಾ, 3H2 gives 2 ಅಮೋನಿಯಾ. ಹಾಂ, ನಂಗೆ ಈಲ್ಡ್ ಜಾಸ್ತಿ ಬರಬೇಕು, ಯಾವ ಕಂಡೀಷನ್ ಯೂಸ್ ಮಾಡಬೇಕು? ಜಾಸ್ತಿ ಬರಬೇಕಿದ್ರೆ ಲೋ ಟೆಂಪರೇಚರ್ ಆ್ಯಂಡ್ ಹೈ ಪ್ರೆಷರ್ ಅಲ್ವಾ? ಆಪ್ಷನ್ ಡಿ, ಲೋ ಟೆಂಪರೇಚರ್ ಆ್ಯಂಡ್ ಹೈ ಪ್ರೆಷರ್ ಕರೆಕ್ಟ್ ಅಲ್ವಾ? ಸೊ ಯಾಕೆಂದರೆ N2+ 3H2 ಅಮೋನಿಯಾ ಎಕ್ಸೋಥರ್ಮಿಕ್ ರಿಯಾಕ್ಷನ್, ನೀವು ಟೆಂಪರೇಚರ್ ಕಡಿಮೆ ಮಾಡಬೇಕು. ಅದೇ ಥರ N2+ 3H2 gives 2 ಅಮೋನಿಯಾ. ಪ್ರಾಡಕ್ಟ್ ಸೈಡಲ್ಲಿ ಏನಾಗುತ್ತೆ? ಸಾರಿ, ಫಾರ್ವರ್ಡ್ ರಿಯಾಕ್ಷನ್ ಏನಾಗುತ್ತೆ? ನಂಬರ್ ಆಫ್ ಮೋಲ್ಸ್ ಏನಾಗುತ್ತೆ? ಕಡಿಮೆ ಆಗ್ತಿದೆ ನೋಡಿ ಅಲ್ವಾ? N2 ಕರೆಕ್ಟಾ ರಿಯಾಕ್ಷನು? N2+ 3H2 gives 2 ಅಮೋನಿಯಾ. ಈ ರಿಯಾಕ್ಷನ್ನು ಕರೆಕ್ಟಾ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದು. ಅದಕ್ಕೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ನೀವು ಹೀಟ್ ಏನು ಮಾಡಬೇಕು? ಟೆಂಪರೇಚರ್ ಕಡಿಮೆ ಮಾಡಬೇಕು. ಲೋ ಟೆಂಪರೇಚರ್ ಅಂತ ಗೊತ್ತಾಯಿತು. ಹೈ ಪ್ರೆಷರ್ ಯಾಕೆ? ಇಲ್ಲಿ ನಂಬರ್ ಆಫ್ ಮೋಲ್ಸ್ ನೋಡಿ. ಓಕೆ, ರಿಯಾಕ್ಟೆಂಟಲ್ಲಿ ಎಷ್ಟು? ಗ್ಯಾಸ್, ಎಲ್ಲ ಗ್ಯಾಸ್. ಇಲ್ಲಿ 1+3, ಇಲ್ಲಿ ಎಷ್ಟು? 2, 4 ಇದ್ದರೆ 2 ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ? ನಂಬರ್ ಆಫ್ ಮೋಲ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಂಬರ್ ಆಫ್ ಮೋಲ್ಸ್ ಫಾರ್ವರ್ಡ್ ಡೈರೆಕ್ಷನಲ್ಲಿ ಡಿಕ್ರೀಸ್ ಆದರೆ ನೀವೇನು ಮಾಡಬೇಕು? ಪ್ರೆಷರ್ ಜಾಸ್ತಿ ಮಾಡಬೇಕು ಅಲ್ವಾ? ಫಸ್ಟ್ ಪಿ ಯು ಸಿಯಲ್ಲಿ ಓದಿದ್ರೆ ಇಕ್ವಿಲಿಬ್ರಿಯಂ ಚಾಪ್ಟ್ರಲ್ಲಿ ಅಲ್ವಾ? ಸೊ ಹಾಗಾದರೆ ಯಾವುದು? ಲೋ ಟೆಂಪರೇಚರ್ ಆ್ಯಂಡ್ ಹೈ ಪ್ರೆಷರ್. ಸೊ ಕರೆಕ್ಟ್ ಅಲ್ವಾ? ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ವಲ್ಪ ಮೇಲ್ ಮಾಡಿ, ಒಂದು ನಿಮಿಷ. ಏನು ಲಿಕ್ವರ್ ಅಮೋನಿಯಾ ಇಸ್ ಅಮೋನಿಯಂ ಹೈಡ್ರಾಕ್ಸೈಡಾ, ಲಿಕ್ವಿಫೈಡ್ ಅಮೋನಿಯಂ ಗ್ಯಾಸಾ, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಅಮೋನಿಯಾ ಇನ್ ವಾಟರ್, ಎಕ್ವೆಸ್ ಸೊಲ್ಯೂಷನ್ ಆಫ್ ಅಮೋನಿಯಾ ಇನ್ ಆಲ್ಕೋಹಾಲ್. ಇಸ್ ಲಿಕ್ವರ್ ಅಮೋನಿಯಾ. ಯೂಶಲಿ ಸೊ ನಿಮ್ಗೆ ಗೊತ್ತಲ್ವಾ ಏನು? ಅಮೋನಿಯಾ ವಾಟ್ರಲ್ಲಿ ಡಿಸಾಲ್ವ್ ಆಗುತ್ತೆ. ಅಮೋನಿಯಾ ಇಸ್ ಎ ಗ್ಯಾಸು. ಅದನ್ನು ವಾಟ್ರಲ್ಲಿ ಪಾಸ್ ಮಾಡ್ತೀರಾ. ವಾಟರ್ ಪಾಸ್ ಮಾಡಿದ್ರೆ ಏನಾಗುತ್ತೆ? ಯು ವಿಲ್ ಗೆಟ್ ಅಮೋನಿಯಂ ಹೈಡ್ರಾಕ್ಸೈಡ್. ಓಕೆ, ಸೊ ಆ್ಯಕ್ಚುಲಿ ಲಿಕ್ವರ್ ಅಮೋನಿಯಾ ಅಂತ ಹೇಳಿದರೆ ಅಮೋನಿಯಂ ಹೈಡ್ರಾಕ್ಸೈಡ್ ಬರೀಬಾರ್ದು. ಜನರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ನಾವು ಅಮೋನಿಯಾ ಗ್ಯಾಸನ್ನ ಕಂಟಿನ್ಯೂಸ್ ಪಾಸ್ ಮಾಡ್ತೀವಿ. ಯಾವುದರಲ್ಲಿ? ಓಕೆ, ವಾಟ್ರಲ್ಲಿ. ಓಕೆ, ಸೊ ಯೂಶಲಿ 25% ಆಫ್ ಅಮೋನಿಯಾ ಗ್ಯಾಸ್ ಇನ್ ವಾಟರ್ ಈಸ್ ಕಾಲ್ಡ್ ಲಿಕ್ವರ್ ಅಮೋನಿಯಾ ಅಂತ ಹೇಳ್ತಾನೆ ಬುಕ್ಕಲ್ಲಿ. ಸೊ ಇಲ್ಲಿ ಯಾವುದಂತ ಹೇಳಿದರೆ ಸೊ ಆಪ್ಷನ್ ಸಿ. ಓಕೆ, ಅದೇ ಆಪ್ಷನ್. ಸೊ ಯಾವುದು ಲಿಕ್ವರ್ ಅಮೋನಿಯಾ ಅಂದರೆ ಕಾನ್ಸಂಟ್ರೇಟ್ ಸೊಲ್ಯೂಷನ್ ಆಫ್ ಅಮೋನಿಯಾ ಇನ್ ವಾಟರ್. ನಾನು ಹೇಳಿದ್ನಲ್ಲ ಏನು? ಅಮೋನಿಯಾ ಈಸ್ ಸಾಲ್ಯುಬಲ್ ಇನ್ ವಾಟರ್. ಓಕೆ, ಅಮೋನಿಯಾ. ಓಕೆ, ಹೈಡ್ರೋಜನ್ ಬಾಂಡ್ ಆಗುತ್ತೆ ಅಮೋನಿಯಾ ಮತ್ತು ವಾಟರ್ ಮಧ್ಯ. ಕರೆಕ್ಟ್ ಅಲ್ವಾ? ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಆಕ್ಸಿಜನ್ ಅಲ್ವಾ? ಮತ್ತು ಅಮೋನಿಯಾದು ನೈಟ್ರೋಜನ್. ಅದಕ್ಕೋಸ್ಕರ ಅಮೋನಿಯಾ ಇಸ್ ಎ ಸಾಲ್ಯುಬಲ್ ಇನ್ ವಾಟರ್. ಓಕೆನಾ? ಸೊ ಅದು ಏನು ಹೇಳ್ತಾರೆ?
ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಯೂಶಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಥವಾ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ ಅಮೋನಿಯಾ ಇನ್ ವಾಟರ್, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. Nitrogen forms N2, but phosphorus is converted into P4 from P2. The reason for this is, ನೋಡೋ ಹೇಳಿ, ಚಾಟ್ ಮಾಡಿ ಅಲ್ವಾ. ಯೂಶಲಿ ನೈಟ್ರೋಜನ್ ಏನಿರುತ್ತೆ, ನೈಟ್ರೋಜನ್ ಹೇಗೆ ಬರೀತಾರೆ, ಡೈ ಅಲ್ವಾ, ದಿಸ್ ಡೈ ಆಟಮಿಕ್ ಮಾಲಿಕ್ಯೂಲ್. ಅದೆಲ್ಲ ಫಾಸ್ಫರಸ್ ಎಲ್ಲ ಯಾವುದು, ಟೆಟ್ರಾಟಮಿಕ್ ಮಾಲಿಕ್ಯೂಲ್ ಅಲ್ಲ, P4 ಅಲ್ಲ. ಯಾಕೆ, ವಾಟ್ ಇಸ್ ದ ರೀಸನ್? ಫಾಸ್ಫರಸನ್ನು P4 ಇಂದ P2 ಮಾಡ್ತೀವಿ. ಫಾಸ್ಫರಸ್ ಯೂಶಲಿ P4 ಫಾರ್ಮ್ ಆಗುತ್ತೆ. ವಾಟ್ ಇಸ್ ದ ರೀಸನ್? ಟ್ರಿಪಲ್ ಬಾಂಡ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ಫಾಸ್ಫರಸ್ ಆಟಮ್. P bonding is weak. P bonding is strong. Multiple bond is formed easily. What is the reason? ಯಾಕೆ? ಯಾಕೆ? ಅದು ಸಿಂಪಲ್ ಕ್ವಶನ್. ನಾನು ಇನ್ನೊಂದು ಥರ ಹೇಳಬೇಕಾದ್ರೆ, ಯಾಕೆ ಫಾಸ್ಫರಸ್ P4 ಇಲ್ಲಿ ಎಕ್ಸಿಸ್ಟ್ ಆಗುತ್ತೆ, ವೈ ನಾಟ್ ಇನ್ P2? ವಾಟ್ ಇಸ್ ದ ರೀಸನ್? ಕಷ್ಟ ನಾನು ಹೇಳೋದು, ಚಾಟ್ ಮಾಡಿ. ಆಪ್ಷನ್ ಬಿ. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಫಾಸ್ಫರಸ್ ಅಲ್ಲಿ ಏನಾಗುತ್ತೆ, ಫಾಸ್ಫರಸ್ ಅಲ್ಲಿ P ಬಾಂಡಿಂಗ್ ಇದೆಯಲ್ವಾ, ಇಸ್ ಅ ವೀಕ್ ಅದು. ಓಕೆ, ಅದಕ್ಕೋಸ್ಕರ ಓಕೆ ಏನಾಗುತ್ತೆ, P2 ಇಸ್ ಅನ್ಸ್ಟೇಬಲ್. ಅದಕ್ಕೋಸ್ಕರ ಏನಾಗಿರುತ್ತೆ, ಫಾಸ್ಫರಸ್ ಯೂಶಲಿ ಎಕ್ಸಿಸ್ಟ್ ಇನ್ ಟೆಟ್ರಾಟಮಿಕ್ ಫಾರ್ಮ್ P4. ಓಕೆ, ಅದೇ ನೈಟ್ರೋಜನ್ ಆಗಲ್ಲ. ಓಕೆ, ಅದು P ಬಾಂಡಿಂಗ್ ಇಸ್ ಸ್ಟ್ರಾಂಗ್. ಅದಕ್ಕೋಸ್ಕರ ನೈಟ್ರೋಜನ್ ಮಧ್ಯೆ ಏನಿರುತ್ತೆ, ಟ್ರಿಪಲ್ ಬಾಂಡ್ ಇರುತ್ತೆ. ಅದೇ ಫಾಸ್ಫರಸ್ ಆಟಮ್ ಮಧ್ಯ ಸಿಂಗಲ್ ಬಾಂಡ್ P4 ಅಲ್ವಾ. ಸೊ ಸಿಂಗಲ್ ಬಾಂಡ್ ಇರೋದು ಫಾಸ್ಫರಸ್ ಆಟಮ್ ಮಧ್ಯೆ, ನಾಟ್ ಟ್ರಿಪಲ್ ಬಾಂಡ್. ಯಾವುದು? ಆಪ್ಷನ್ ಬಿ. ಕರೆಕ್ಟಾ? ಸರಿನಾ? ನೆಕ್ಸ್ಟ್ ಕ್ವಶನ್, 10th ಒನ್. ವಾಟ್ ಆರ್ ದಿ ಪ್ರಾಡಕ್ಟ್ ಅಬ್ಟೈನ್ಡ್ ವೆನ್ ಅಮೋನಿಯಾ ಈಸ್ ರಿಯಾಕ್ಟೆಡ್ ವಿತ್ ಎಕ್ಸೆಸ್ ಆಫ್ ಕ್ಲೋರಿನ್? ಏನು ಬರುತ್ತೆ ಪ್ರಾಡಕ್ಟು? ಓಕೆ, ಅಮೋನಿಯಾ ರಿಯಾಕ್ಷನ್ ಬರೀತೀನಿ ನೋಡಿ. ಅಮೋನಿಯಾ ರಿಯಾಕ್ಟ್ಸ್ ವಿತ್ excess of chlorine. ನೋಡಿ, ಅಮೋನಿಯಾ ರಿಯಾಕ್ಟ್ಸ್ ವಿತ್ ಎಕ್ಸೆಸ್ ಆಫ್ ಕ್ಲೋರಿನ್. ಓಕೆ, ಏನಾಗುತ್ತೆ, ಅಮೋನಿಯಾ ರಿಯಾಕ್ಟ್ಸ್ ವಿತ್, ಕ್ವಶನ್ ಕರೆಕ್ಟ್ ಆಗಿ ನೋಡಿ. ಅಮೋನಿಯಾ ರಿಯಾಕ್ಟ್ಸ್ ವಿತ್ ಎಕ್ಸೆಸ್ ಆಫ್ ಕ್ಲೋರಿನ್ ಎಕ್ಸೆಸ್, ಯು ವಿಲ್ ಗೆಟ್ ನೈಟ್ರೋಜನ್ ಟ್ರೈಕ್ಲೋರೈಡ್ ಅಂಡ್ HCl. ಓಕೆ, ಅದು ಆಪ್ಷನ್ ಡಿ. ಓಕೆ, ನೈಟ್ರೋಜನ್ ಟ್ರೈಕ್ಲೋರೈಡ್ ಅಂಡ್ HCl. ಇದೇ ಕ್ವಶನ್ ನಾನು ಉಲ್ಟಾ ಕೇಳ್ತೀನಿ. ಇದೇ ಕ್ವಶನ್ ಒಂದು ಬುಕ್ಕಲ್ಲಿ ಸಹ ಇದೆ. ಓಕೆ, ಏನು, ಎಕ್ಸೆಸ್ ಆಫ್ ಅಮೋನಿಯಾ ರಿಯಾಕ್ಟ್ಸ್ ವಿತ್ ಕ್ಲೋರಿನ್, ಆಗ ಏನು ಬರುತ್ತೆ? ಇಲ್ಲ, ಅಮೋನಿಯಾ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಎಕ್ಸೆಸ್, ಆಗ ಏನು ಬರುತ್ತೆ? ನೈಟ್ರೋಜನ್ ಟ್ರೈಕ್ಲೋರೈಡ್ ಅಂಡ್ HCl ಬರುತ್ತೆ. ಓಕೆ, ಆಪ್ಷನ್ ಡಿ. ನಾನು ಹೇಳ್ತಾ ಇರೋದು ಅಮೋನಿಯಾ ಎಕ್ಸೆಸ್ ತಗೊಂಡು ಕ್ಲೋರಿನ್ ಕಡಿಮೆ ತಗೊಂಡ್ರೆ, ಓಕೆ, ಯಾವ್ದು ಬರುತ್ತೆ ಪ್ರಾಡಕ್ಟು? ಯಾವ್ದು ಬರುತ್ತೆ? ಯಾವುದು? ಓಕೆ, ಇದು ಆಪ್ಷನ್ ಸಿ. ನೆನ್ಪಿಟ್ಕೊಳ್ಳಿ. ಯಾವಾಗದು? ಅಮೋನಿಯಾ ಎಕ್ಸೆಸ್ ತಗೊಂಡಾಗ. ಓಕೆ, ಅಮೋನಿಯಾ ಯಾವುದಕ್ಕಿಂತ, ಕ್ಲೋರಿನ್ಗಿಂತ ಅಮೋನಿಯಾ ಎಕ್ಸೆಸ್ ಇದ್ದರೆ ಆಪ್ಷನ್ ಸಿ ಬರುತ್ತೆ. ಎರಡು ರಿಯಾಕ್ಷನ್ ಇದೆ ನೋಡಿ, ಓಕೆ, ಬುಕ್ಕಲ್ಲಿ. ಓಕೆ, ಇದು ಅಮೋನಿಯಾ. ಓಕೆ, ಸರಿನಾ? ನೆಕ್ಸ್ಟ್ ಕ್ವಶನ್ ಬರ್ಕೊಂಡ್ರಲ್ಲ ರಿಯಾಕ್ಷನ್ 11th ಒಂದು ನೋಡಿ. ಸೊ ವಾಟ್ ಆರ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಇನ್ ಅಮೋನಿಯಂ ನೈಟ್ರೇಟ್? ಅಮೋನಿಯಂ ನೈಟ್ರೇಟಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಕೇಳಿದ್ದಾನೆ. ವೆರಿ ಸಿಂಪಲ್. ಓಕೆ, ಏನು ಮಾಡ್ತೀನಿ ನಾನು, ಅಮೋನಿಯಂ ನೈಟ್ರೇಟ್ ಫಸ್ಟು ನಾನು ಕ್ಯಾಟಯನ್ ಮತ್ತು ಆನಿಯನ್ ಬರೀತೀನಿ. ಕರೆಕ್ಟ್ ಅಲ್ವಾ? ಇದು ಸಾಲ್ಟ್, ಇದು ಅಮೋನಿಯಂ ಪ್ಲಸ್ ನೈಟ್ರೇಟ್ ಅಯಾನ್. ಕರೆಕ್ಟಾ? ಸರಿನಾ? NH4 ಪ್ಲಸ್ NO3 ಮೈನಸ್. ಈಗ ನಾನು ಏನು ಮಾಡ್ತೀನಿ, ಒಂದೊಂದೇ ಕಂಡುಹಿಡ್ತೀನಿ. ಅಮೋನಿಯಂ ಅಯಾನ್ ಫಸ್ಟು. ಓಕೆ, ಅಮೋನಿಯಂ ಅಯಾನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿದು ಹೇಗೆ? ನಂಗೆ ನೈಟ್ರೋಜನ್ ಬೇಕು, ಅವ್ನು ಕೇಳಿದ್ದಾನೆ ನೈಟ್ರೋಜನ್ ಕೇಳಿದ್ದಾನೆ ಆಕ್ಸಿಡೇಷನ್ ಸ್ಟೇಟ್. ನೈಟ್ರೋಜನ್ ಎಕ್ಸ್ ಅಂತ ತಗೊಳ್ಳಿ. ಹೈಡ್ರೋಜನ್ 1 ಅಲ್ವಾ, +1 ಇಂಟು 4 ಈಕ್ವಲ್ ಟು ಹೋಲ್ ಕಾಂಪೌಂಡ್ ಚಾರ್ಜ್ +1. ಓಕೆ, ಹಾಗಾದ್ರೆ ಎಷ್ಟಾಯಿತು? ಎಕ್ಸ್ ಈಕ್ವಲ್ ಟು 1 - 4, ಎಕ್ಸ್ ಈಕ್ವಲ್ ಟು -3. ಇಲ್ಲಿ ಅಮೋನಿಯಂ ಅಯಾನಲ್ಲಿ. ಅದೇ ಥರ ನೈಟ್ರೇಟ್ ಅಯಾನಲ್ಲಿ ಕಂಡುಹಿಡಿದ್ದೀನಿ. ನೈಟ್ರೇಟ್ ಅಯಾನ್ NO3 ಮೈನಸ್, ನೈಟ್ರೋಜನ್ ಬೇಕು ಎಕ್ಸು, ಆಕ್ಸಿಜನ್ -2 ಇಂಟು 3 ಈಕ್ವಲ್ ಟು ಹೋಲ್ ಕಾಂಪೌಂಡ್ ಚಾರ್ಜ್ -1. ಎಕ್ಸ್ ಈಕ್ವಲ್ ಟು -1, ಇದು -2 ಇಂಟು 3 -6, ಈ ಕಡೆ ಬಂದಾಗ +6. ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು? +5 ಆಯಿತು. ಹಾಗಾದರೆ ಅದು -3 + 5, ಆಪ್ಷನ್ ಬಿ. ಓಕೆ, ವಾಟ್ ಆರ್ ದಿ ಆಕ್ಸಿಜನ್ ಸ್ಟೇಟ್ ನೈಟ್ರೋಜನ್? ಎರಡು ನೈಟ್ರೋಜನ್ ಇದೆ ನೋಡಿ, ಎರಡು ನೈಟ್ರೋಜನ್ ಇದೆ. ಒಂದಿದು, ಇನ್ನೊಂದಿದು ಅಲ್ವಾ, ಎರಡಿದೆ.
ಇಲ್ಲಿ ಎಷ್ಟು ಆಕ್ಸಿಜನ್ ಸ್ಟೇಟು, ಆಕ್ಸಿಡೇಷನ್ ಸ್ಟೇಟ್ ಎಷ್ಟು, ಇಲ್ಲಿ -3 ಇದರದ್ದು, ಇಲ್ಲಿ ಇನ್ನೊಂದು ನೈಟ್ರೋಜನ್ ಆಕ್ಸಿಜನ್ ಸ್ಟೇಟ್ ಇದು +5. ಓಕೆ, +5 ಇದು -5. ಓಕೆ, ಬರ್ಕೊಳ್ಳಿ ಆಯ್ತಾ. ಇದು ಸಪ್ರೇಟಾಗಿ ಬರ್ಕೊಳ್ಳಿ ಇಲ್ಲಿ. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡಿ, 12th ಒನ್. ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ P4O10. ಏನೇ ಅದು P4 ಅಂದರೆ ಫಾಸ್ಫರಸ್ ಪೆಂಟಾಕ್ಸೈಡ್ ಅಂತ, P4O10 ನಂಬರ್ ಆಫ್ ಸಿಗ್ಮಾ ಬಾಂಡ್ ಕೇಳಿದ್ದಾನೆ. ಹೇಗೆ ನಂಬರ್ ಆಫ್ ಸಿಗ್ಮಾ ಬಾಂಡ್ ಬರೆಯೋದು ನೋಡಿ, ನಾನು ಸ್ಟ್ರಕ್ಚರ್ ಬರೀತೀನಿ. P4O10. ಓಕೆ, ಒಂದೇ ನಿಮಿಷ. ಇದು P4O10 ಸ್ಟ್ರಕ್ಚರ್, ಇದು P4. ಓಕೆ, ಏನಿಲ್ಲ, 4 ಫಾಸ್ಫರಸ್ ಆಟಮ್ ಬರೀ. ಇನ್ ಬಿಟ್ವೀನ್ ಫಾಸ್ಫರಸ್ ಆಟಮ್ ಏನು ಆಕ್ಸಿಜನ್ ಬಾಂಡ್ ಇದೆ ನೋಡಿ, ಆಕ್ಸಿಜನ್ ಬಾಂಡ್ ಇದೆ. ಓಕೆ, ಸೊ ಪ್ರತಿಯೊಂದು ಫಾಸ್ಫರಸ್ ಆಟಮಿಗೆ ಡಬಲ್ ಬಾಂಡ್ ಬರೀಬೇಕು. ಓಕೆ, ಸೊ ಎಷ್ಟಿದೆ ನೋಡಿ, ಕೌಂಟ್ ಮಾಡಿ, ಎಷ್ಟು ಸಿಗ್ಮಾ ಬಾಂಡ್, ಎಷ್ಟು ಪೈ ಬಾಂಡ್ಸ್. ಬರೀ ಸಿಗ್ಮಾ ಬಾಂಡ್ ಮಾತ್ರ ಕೇಳಿದ್ದು. ಓಕೆ, ನೋಡಿ ನಿಮ್ಗೆ ಗೊತ್ತು, ಡಬಲ್ ಇಲ್ಲಿ ಸಿಂಗಲ್ ಬಾಂಡ್ ಇದ್ದಾಗ ಯಾವುದು ಸಿಗ್ಮಾ ಬಾಂಡ್, ಡಬಲ್ ಬಾಂಡ್ ಬಂದಾಗ ಒಂದು ಸಿಗ್ಮಾ ಬಾಂಡ್ ಒಂದು ಪೈ ಬಾಂಡ್ ಅಲ್ವಾ. ಡಬಲ್ ಬಾಂಡ್ ಬಂದಾಗ ಒಂದು ಸಿಗ್ಮಾ ಒಂದು ಪೈ ಎಲ್ಲ. ಸೊ 4 ಡಬಲ್ ಬಾಂಡ್ ಇದೆ ಅಂದರೆ ಅಲ್ಲಿ 4 ಸಿಗ್ಮಾ ಬಾಂಡ್ 4 ಪೈ ಬಾಂಡ್ ಬರುತ್ತೆ. ಇಲ್ಲಿ ಸಹ ಕೌಂಟ್ ಮಾಡಿ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 16 ಸಿಗ್ಮಾ ಬಾಂಡ್ ಪ್ಲಸ್ 4 ಪೈ ಬಾಂಡ್ ಬರುತ್ತೆ. ಟೋಟಲ್ ಎಷ್ಟು ಬರುತ್ತೆ? 16 ಸಿಗ್ಮಾ ಬಾಂಡ್ 4 ಪೈ ಬಾಂಡ್. ಇಲ್ಲಿ ಕೇಳಿದ್ದು ಯಾವುದು? ಬರೀ ಸಿಗ್ಮಾ ಬಾಂಡ್ ಮಾತ್ರ ಕೇಳಿದ್ದಾನೆ. ಆಪ್ಷನ್ ಬಿ. ಓಕೆ, ಸಿಗ್ಮಾ ಬಾಂಡ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಸ್ವಲ್ಪ ಟಫ್ ಇದೆ, ಟಫ್ ಕ್ವಶನ್ ಹಾಕಿದ್ದೀನಿ ನಾನು ಪಿ ಬ್ಲಾಕಲ್ಲಿ, ಅಷ್ಟು ಈಸಿ ಇಲ್ಲ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸರಿನಾ? ಆಯ್ತಲ್ಲ, ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಫಾಸ್ಫರಸ್ ಪೆಂಟಾಕ್ಸೈಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ 13. ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಡಿಕ್ರೀಸಿಂಗ್ ಬಾಂಡ್ ಆಂಗಲ್ ಆಫ್ ದಿ ಫಾಲೋವಿಂಗ್ ಹೈಡ್ರೈಡ್ಸ್. ಎಲ್ಲ ಹೈಡ್ರೈಡ್ಸ್ ಕೊಟ್ಟಿದ್ದಾನೆ, ಗ್ರೂಪ್ 15 ಹೈಡ್ರೈಡ್ಸ್ ಅಲ್ವಾ. ನೈಟ್ರೋಜನ್ ರಿಯಾಕ್ಟ್ಸ್ ವಿತ್ ಗ್ರೂಪ್ 15 ಎಲಿಮೆಂಟ್ಸ್. ಯಾವುದು? ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್ ಆ್ಯಂಡ್ ಅಲ್ವಾ ಆಂಟಿಮನಿ. ಈ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್, ಇಟ್ ಗಿವ್ಸ್ ಕರೆಸ್ಪಾಂಡಿಂಗ್ ಹೈಡ್ರೈಡ್ಸ್ ಅಲ್ವಾ. EH3 ಫಾರ್ಮಲ್ ಇದೆ. ಸೊ ಇಲ್ಲಿ ಏನು ಕೇಳಿದ್ದಾನೆ? ಬಾಂಡ್ ಆಂಗಲ್ ಕೇಳಿದ್ದಾನೆ ಅಲ್ವಾ. ಈಗ ಅಮೋನಿಯಾ, ಫಾಸ್ಫಿನ್ ಎಲ್ಲ ಸ್ಟ್ರಕ್ಚರ್ ಓದಿದ್ದೀರಾ, ಬಾಂಡ್ ಆಂಗಲ್ ಬರ್ದಿದ್ದೀರಾ. ಓಕೆ ಅಲ್ವಾ. ನನಗೆ ಹೇಗೆ ನೆನ್ಪಿಟ್ಕೊಳ್ಳೋದು ಈಗ ಬಾಂಡ್ ಆಂಗಲ್? ವೆರಿ ಸಿಂಪಲ್ ರೂಲ್ ಇದೆ. ಬಾಂಡ್ ಆಂಗಲ್ ನೆನ್ಪಿಟ್ಕೊಳ್ಳಿಲ್ಲ, ಬ್ಯಾಟ್ ಮಾಡಬೇಕಂತಿಲ್ಲ ಅಮೋನಿಯಾ ಅಷ್ಟಿದೆ ಇಷ್ಟಿದೆ ಅಂತ. ವೆರಿ ಸಿಂಪಲ್ ರೂಲ್ ನೋಡಿ. ಬಾಂಡ್ ಆಂಗಲ್ ಡಿಕ್ರೀಸಸ್ ಆಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಸೆಂಟ್ರಲ್ ಆಟಮ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ನಿಮಗೆ ಡೌನ್ ದಿ ಗ್ರೂಪ್ ಹೇಗಿಟ್ಟಿದ್ದಾರೆ ಫಸ್ಟ್ ಗೊತ್ತಿರಬೇಕು ನಿಮಗೆ ಅಲ್ವಾ. ಎಲ್ಲ ಫ್ಯಾಮಿಲಿಯಲ್ಲಿ ಫಸ್ಟ್ ಇದೇ ಓದಬೇಕು. ನೈಟ್ರೋಜನ್ ಕೆಳಗಡೆ ಫಾಸ್ಫರಸ್, ಅದ್ರ ಕೆಳಗಡೆ ಆರ್ಸೆನಿಕ್, ಅದ್ರ ಕೆಳಗಡೆ ಆಂಟಿಮನಿ ಅಲ್ವಾ, ಅದ್ರ ಕೆಳಗಡೆ ಬಿಸ್ಮತ್ ಬೇಡ ನನಗೆ, ಬಿಸ್ಮತ್ ಇಲ್ಲ ಅಲ್ವಾ. ಬಿಸ್ಮುತ್ ಏನಂತ ಹೇಳ್ತಾರೆ ಅಲ್ವಾ, BH3ಗೆ ಬಿಸ್ಮುತ್ ಏನಂತ ಹೇಳ್ತಾರೆ ಅಲ್ವಾ. ಇದು ನೈಟ್ರೋಜನ್, ಅದ್ರ ಕೆಳಗಡೆ ಫಾಸ್ಫರಸ್, ಅದ್ರ ಕೆಳಗಡೆ ಆರ್ಸೆನಿಕ್, ಆಂಟಿಮನಿ. ನಿಮ್ಗೆ ಗೊತ್ತು ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಡೌನ್ ದಿ ಗ್ರೂಪ್ ಯೂಶಲಿ ಏನಾಗುತ್ತೆ? ಪೀರಿಯಾಡಿಕ್ ಟೇಬಲ್ ಪ್ರಾಪರ್ಟಿ ಓದಿದ್ರ, ಡೌನ್ ದಿ ಗ್ರೂಪ್ ಏನಾಗುತ್ತೆ? ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಡಿಕ್ರೀಸಸ್. ಇದು ಎಲ್ಲ ಹೈಡ್ರೈಡ್ಸ್ ಅಲ್ಲಿ ಸೆಂಟ್ರಲ್ ಆಟಮ್ ಯಾವುದು? ನೈಟ್ರೋಜನ್. ಇಲ್ಲಿ ಸೆಂಟ್ರಲ್ ಆಟಮ್ ಫಾಸ್ಫರಸ್, ಇಲ್ಲಿ ಆರ್ಸೆನಿಕ್, ಇಲ್ಲಿ ಆಂಟಿಮನಿ. ಹಾಗಾದ್ರೆ ಯಾವ್ದಕ್ಕೆ ಜಾಸ್ತಿ ಇರಬೇಕು? ಫಸ್ಟ್ ಅಮೋನಿಯಾಗೆ. ಯಾಕಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಕೆಳಗಡೆ, ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ? ಡೌನ್ ದಿ ಗ್ರೂಪ್ ಏನಾಗುತ್ತೆ? ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಅಮೋನಿಯಾಗೆ ಜಾಸ್ತಿ. ಅಮೋನಿಯಾ ಫಸ್ಟ್ ಯಾವ್ದು ಬರುತ್ತೆ? ಅಮೋನಿಯಾ, ಆಮೇಲೆ ಫಾಸ್ಫಿನ್, ಆಮೇಲೆ ಅಲ್ವಾ ASH3, ಆಮೇಲೆ SbH3. ಯಾವ್ದು ಹಾಗಾದ್ರೆ ಆರ್ಡರ್ ಪ್ರಕಾರ ಇವ್ರದ್ದು ಆಪ್ಷನ್ ಎ. ಓಕೆ, ಸೊ ಹಿಂಟ್ ಬರ್ಕೊಳ್ಳಿ. ಏನು ಹಿಂಟು? ಆಸ್ ಹಿಂಟ್ ಬರ್ಕೊಳ್ಳಿ. ಬಾಂಡ್ ಆಂಗಲ್ ಡಿಕ್ರೀಸಸ್ ಆಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಸೆಂಟ್ರಲ್ ಆಟಮ್ ಡಿಕ್ರೀಸಸ್. ಇದು ಎಲೆಕ್ಟ್ರೋನೆಗೆಟಿವಿಟಿ ಆರ್ಡರ್ ಬರ್ದಿದ್ದೀನಿ ನೋಡಿ ನಾನು. ಸೊ ಏನಾಗುತ್ತೆ ಹಾಗಾದ್ರೆ?
ಎಲೆಕ್ಟ್ರಾನಿಕ್ ಡಿಕ್ರೀಸ್ ಆಗುತ್ತೆ, ಅದೇ ಥರ ಬಾಂಡ್ ಆ್ಯಂಗಲ್ ಅದೇ ಥರ ಆಗುತ್ತೆ. ಸೊ ಕೆಳಗಡೆ ಇರೋದಕ್ಕೆ ಕೊನೆಯಲ್ಲಿ ಇರೋದಕ್ಕೆ ಬಾಂಡ್ ಆ್ಯಂಗಲ್ ಕಡಿಮೆ. ವೆರಿ ಸಿಂಪಲ್ ಅಲ್ವಾ? ಯಾವ್ದು ಹಾಗಾದ್ರೆ ಆಪ್ಷನ್ ಏನು ನೋಡಿ. ಇಲ್ಲೆಲ್ಲ ಉಲ್ಟಾ ಪಲ್ಟಾ ಬರ್ದಿದ್ದಾನೆ ಬೇರೆ ಕಡೆ ಎಲ್ಲ. ಓಕೆ, ಸರಿನಾ? ನೆಕ್ಸ್ಟ್ ಕ್ವಶನ್. ತ್ರೀ ಇಂಪಾರ್ಟೆಂಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಹೇಳಿ. ತುಂಬ ಈಸಿ ಕ್ವಶನು. ಯಾವುದು 3 ಇಂಪಾರ್ಟೆಂಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್? -3 +3 +5ನ, -3 +3 -5ನ, -3 +3 +4, -3 -4 +4. ಓಕೆ, ತುಂಬ ಆಕ್ಸಿಡೇಷನ್ ಫಾರ್ಮ್ ಆಗುತ್ತೆ. ಈಗ ನೈಟ್ರೋಜನ್ ಅಷ್ಟೇ ತುಂಬ ಫಾರ್ಮ್ ಆಗುತ್ತೆ. ಆದರೆ ನಿಮ್ಗೆ ಗೊತ್ತು +2 +3 +4 ಎಲ್ಲ ಅನ್ಸ್ಟೇಬಲ್ಲು. ಓಕೆ, ಕಾಂಪೌಂಡ್ ಇದ್ರೂ ಸಹ ಏನಾಗುತ್ತೆ, ದೇ ಆರ್ ಕನ್ವರ್ಟ್ ಇಂಟು ಅದರ್ ಫಾರ್ಮ್ಸ್. ಓಕೆ, ಆಗ ಇಲ್ಲಿ ಫಾಸ್ಫರಸ್ ಅಂತ ಕೇಳಿದ್ದಾನೆ. ಫಾಸ್ಫರಸ್ ಇದು 3 ಇಂಪಾರ್ಟೆಂಟ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು? ಇದು ಸಹ ಅಷ್ಟೇ ಬುಕ್ಕಲ್ಲಿ ಇದೆ. ಯಾವುದು ಇದರಲ್ಲಿ? ಸೊ ಕಾಂಪೌಂಡ್ ಸಹ ಫಾರ್ಮ್ ಆಗುತ್ತೆ. ಯಾವುದು ಅಲ್ವಾ? ಆಪ್ಷನ್ ಎ. ಯಾಕೆ? ನೋಡಿ, ಫಾಸ್ಫರಸ್ದು -3. ಫಾರ್ ಎಕ್ಸಾಂಪಲ್ ಸಿಂಪಲ್ ಕಾಂಪೌಂಡ್ ಯಾವುದು? PH3 ಫಾಸ್ಫಿನ್, ಅಲ್ಲಿ ಫಾಸ್ಫರ್ ಆಕ್ಸಿಜನ್ -3. ಅಥವಾ ನೀವು ಇದು ತಗೊಳ್ಳಿ, ಯಾವುದು PCl3 ತಗೊಳ್ಳಿ. PCl3 ಅಲ್ವಾ? PCl3 ಕಾಂಪೌಂಡ್ ಓದಿದ್ದೀರಾ ಅಲ್ವಾ? ಫಾಸ್ಫರಸ್ ಟ್ರೈಕ್ಲೋ ಅಲ್ಲಿ ನೋಡಿ, ಫಾಸ್ಫರ್ ಆಕ್ಸಿಜನ್ ಸ್ಟೇಟ್ +3. ಅಥವಾ PCl5 ಓದಿದ್ದೀರಾ? PCl5 ಇನ್ನೊಂದು ಕಾಂಪೌಂಡ್ ಅಲ್ವಾ? ಫಾಸ್ಫರಸ್ ಪೆಂಟಾಕ್ಲ್ ತುಂಬ ಸಲ ಬಂದು ಇನ್ಆರ್ಗ್ಯಾನಿಕಲ್ ಬರುತ್ತೆ, ಆರ್ಗ್ಯಾನಿಕಲ್ ಬರುತ್ತೆ, ಹ್ಯಾಲೋ ಆಲ್ಕಿನಲ್ಲಿ. ಅಲ್ಲಿ ನೋಡಿ ಫಾಸ್ಫರಸ್ ಆಕ್ಸಿಜನ್ ಸ್ಟೇಟ್ ಯಾವುದು? +5. ಓಕೆ, ಸೊ ಯಾವುದು? -3. ಅದು ಬರೀ PCl3 PCl5 ಅಂತಲ್ಲ. ಸೊ ಅದೇ ಥರ +3 ಬೇರೆ ಕಾಂಪೌಂಡ್ಸ್ ಫಾರ್ಮ್ ಆಗುತ್ತೆ. P2O3 ಆ ಥರ P2O5 ಅಲ್ವಾ? ನೀವು ಆಕ್ಸೈಡ್ ಓದಿದ್ದೀರಾ? ಓಕೆ, ಸೊ ಹಾಗಾದ್ರೆ ಏನಾಯಿತು? -3 +3 +5. ಓಕೆ, ಸೊ ಅರ್ಥ ಆಯ್ತಲ್ಲ? ಫಾಸ್ಫರಸ್ ಇದು 3 ಇಂಪಾರ್ಟೆಂಟ್ ಆಕ್ಸಿಜನ್ ಸ್ಟೇಟ್. ಓಕೆ, ನೆಕ್ಸ್ಟ್ 15th ಕ್ವಶನ್ ನೋಡಿ. ದಿ ಮೋಸ್ಟ್ ಕಾಮನ್ ಮಿನರಲ್ಸ್ ಆಫ್ ಫಾಸ್ಫರಸ್ ಅಲ್ವಾ? ಇದು ಎಲ್ಲಿ ಓದ್ತೀರಾ ನೀವು? ಸೋರ್ಸಸಲ್ಲಿ ಓದ್ತಿದ್ದೀರಾ. ಎಲ್ಲಿ ಸಿಗುತ್ತೆ ಒರಿಜಿನ್ ಫಾಸ್ಫರಸ್? ಎಲ್ಲಿ ಸಿಗುತ್ತೆ? ಸೋರ್ಸಸಲ್ಲಿ ಬಿಗಿನಿಂಗ್ ಆಫ್ ದಿ ಚಾಪ್ಟರ್ ಬಂದ್ಬಿಡುತ್ತೆ ಅಲ್ವಾ? ನೋಡಿ, ನೈಟ್ರೋಜನ್ ಇಂಪಾರ್ಟೆಂಟ್ ಸೋರ್ಸ್ ಯಾವುದು? ಹೈಡ್ರಾಕ್ಸಿ ಅಪಟೈಟ್, ಟರ್ನೈಟ್, ಕೆಲಮನೈಟ್, ಫ್ಲೋರಪಟೈಟ್, ಬೋರಾಕ್ಸ್, ಫ್ಲೋರಪಟೈಟ್, ಹೈಡ್ರಾಕ್ಸಿ ಅಪಟೈಟ್, ಫ್ಲೋರಪಟೈಟ್. ನಾನು ಅಟ್ಲೀಸ್ಟ್ ಫಾರ್ಮುಲಾ ಬರಿತೀನಿ, ಅಟ್ಲೀಸ್ಟ್ ಆನ್ಸರ್ ಹೇಳಿ, ಫಾರ್ಮುಲಾ ಬರಿತೀನಿ. ಓಕೆ, CA5 PO4 ಥ್ರೈಸ್. ಓಕೆ, OH. ಇನ್ನೊಂದು CA5 PO4 3 ಟೈಮ್ಸ್ F ಅಲ್ವಾ? ಇನ್ನು ಇದೆ ಇಲ್ಲಿ, ನಾನು ಯಾವುದು ಆಪ್ಷನ್ ಅದು ಮಾತ್ರ ಬರಿತಾ ಇದ್ದೀನಿ. ಯಾವುದು ಇದು? ಎರಡು ಕಾಂಪೌಂಡು CA5 PO4 3 ಟೈಮ್ಸ್ OH, CA5 PO4 3 ಟೈಮ್ಸ್ F. ಹೈಡ್ರಾಕ್ಸಿ ಅಪಟೈಟ್ ಮತ್ತು ಫ್ಲೋರಪಟೈಟ್. ಓಕೆ, ಎಲ್ಲ ಅಪಟೈಟ್ ಫ್ಯಾಮಿಲೀಸಲ್ಲಿ ಕ್ಲೋರಪಟೈಟು ಸಹ ಇದೆ. ಓಕೆ, ಇಲ್ಲಿ ಬುಕ್ಕಲ್ಲಿ ಕೊಟ್ಟು ಹೈಡ್ರಾಕ್ಸಿ ಅಪಟೈಟ್, ಹೈಡ್ರಾಕ್ಸಿ ಗ್ರೂಪ್ ಇದೆ ನೋಡಿ. ಓಕೆ, ಅದೇ ಥರ ಫ್ಲೂರಪಟೈಟ್ ಅಂದರೆ ಇದು OH ಬದಲು ಫ್ಲೂರಿನ್ ಇದೆ ನೋಡಿ. ಓಕೆ, ಸೊ ಯಾವುದಾಯ್ತು? ಎರಡರಲ್ಲೂ ನೋಡಿ ಫಾಸ್ಫರಸ್ ಇದೆ ನೋಡಿ. ಫಾಸ್ಫರಸ್ ಅಲ್ವಾ? ಫಾಸ್ಫೇಟ್ ರೂಪದಲ್ಲಿದೆ. ಓಕೆ, PP. ಓಕೆ, ಸೊ ಯಾವುದು? ಹೈಡ್ರಾಕ್ಸಿ ಅಪಟೈಟ್, ಫ್ಲೂರಪಟೈಟ್. ಓಕೆ, ನೆಕ್ಸ್ಟು ಯಾವುದು? ಆಪ್ಷನ್ ಡಿ ಕರೆಕ್ಟಾ? ಕ್ವಶನ್ ನಂಬರ್ 16 ನೋಡಿ. ದಿ ಟ್ರೂ ಸ್ಟೇಟ್ಮೆಂಟ್ ಫಾರ್ ದಿ ಆಸಿಡ್ಸ್ ಓಕೆ ಆಫ್ ಫಾಸ್ಫರಸ್, ಆಕ್ಸಿ ಆಸಿಡ್ಸ್ ಆಫ್ ಫಾಸ್ಫರಸ್ ಕೊಟ್ಟಿದ್ದಾನೆ. H3PO2, H3PO3, H3PO4. ಯಾವುದು ಕರೆಕ್ಟು? ನಾನು ಫಸ್ಟ್ ಸ್ಟ್ರಕ್ಚರ್ ಬರಿತೀನಿ. ಸ್ಟ್ರಕ್ಚರ್ ಬರೆದಾಗ ನಿಮ್ಗೆ ಈಸಿಯಾಗಿ ಬಿಡುತ್ತೆ. ಓಕೆ, ತುಂಬ ಕ್ವಶನ್ ಬರುತ್ತೆ ಇದ್ರ ಮೇಲೆ. ಆರ್ಡರ್ ಪ್ರಕಾರ ಇದು H3PO2. ನೋಡಿ, ಇದು ಫಸ್ಟ್ ಒನ್ ಯಾವುದು? H3PO2 ಎಲ್ಲ ಓದಿದ್ದೀರಲ್ವ? H3PO3 ಇದು. ನೆಕ್ಸ್ಟ್ ಒನ್ H3PO4 ಸ್ಟ್ರಕ್ಚರು. H3PO4 ಇದು OH ಆಯ್ತಾ? OH. ಓಕೆ, ಹಾಂ. ಸೊ ನೋಡಿ ಇಲ್ಲಿ, ಸೊ ಯಾವುದು? ಆರ್ಡರ್ ಆಫ್ ಎಸಿಡಿಟಿ ಫಸ್ಟ್ ಒನ್. ಓಕೆ, ನೆಕ್ಸ್ಟು ನೀವು ಎಸಿಡಿಟಿ ನೋಡಬೇಕಿದ್ರೆ ಏನು ನೋಡಬೇಕು ನೋಡಿ? ಫಸ್ಟ್ ನೆಕ್ಸ್ಟು ಏನು? ಆಲ್ ಆಫ್ ದೆಮ್ ಆರ್ ರಿಡ್ಯೂಸಿಂಗ್ ನೇಚರ್
ಕರೆಕ್ಟಾ? ರೆಡ್ಯೂಸಿಂಗ್ ನೇಚರ್ ಕರೆಕ್ಟಾ? ರಾಂಗು. ರೆಡ್ಯೂಸಿಂಗ್ ನೇಚರ್ ಇರಬೇಕಿದ್ರೆ ನೆನ್ಪಿಟ್ಕೊಳ್ಳಿ, ಆಕ್ಸೋ ಆಸಿಡ್ ಆಫ್ ಫಾಸ್ಫರಸ್ ಪಿ ಎಚ್ ಬಾಂಡ್ ಇರಬೇಕು. ಯಾವ್ದಿರಬೇಕು? ಪಿಗೆ ಎಚ್ ಅಟ್ಯಾಕ್ ಆಗಿರ್ಬೇಕು ಡೈರೆಕ್ಟ್ ಆಗಿ. ನೋಡಿ ಇಲ್ಲಿ ಆಲ್ ಆಫ್ ದೆಮ್ ಆರ್ ಅಲ್ಲ, ಇಲ್ಲಿದೆ 2, ಇಲ್ಲಿ ಒಂದಿದೆ ನೋಡಿ, ಇಲ್ಲಿ ಪಿ ಎಚ್ಗೆ, ಇಲ್ಲಿ ಇಲ್ವೇ ಇಲ್ಲ. ಈಗ 3 OH ಗ್ರೂಪ್ ಅಟ್ಯಾಕ್ ಆಗಿಬಿಟ್ಟಿದೆ. ಓಕೆ, ಓ ಅಟ್ಯಾಕ್ ಆಗಿದ್ದು. ಓಕೆ, ನಾನು ಪಿ ಎಚ್ ಬಾಂಡ್ ಇರಬೇಕು, ಪಿ ಎಚ್ ಅಲ್ಲ. ಯಾವ ಬಾಂಡ್ ಇರಬೇಕು? ಪಿ ಎಚ್ ಬಾಂಡ್ ಇದ್ರೆ ಮಾತ್ರ ಏನು ರೆಡ್ಯೂಸಿಂಗ್ ನೇಚರ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಆಲ್ ಆಫ್ ದೆಮ್ ಆರ್ ಟ್ರೈ ಬೇಸಿಕ್ ಆಸಿಡ್ ಅಂತೆ. ಅಲ್ಲ. ಯಾಕೆ ಟ್ರೈ ಬೇಸಿಕ್ ಅಲ್ಲಲ್ಲ? ಹೇಗೆ ಬೇಸಿಟ್ ಹೇಗೆ ಹೇಳ್ತೀರಾ? ವೆರಿ ಸಿಂಪಲ್. ಬೇಸಿಕ್ ನೇಚರ್ ನೋಡುವಾಗ ಪಿ ಒ ಎಚ್ ಬಾಂಡ್ ನೋಡ್ಬೇಕು. ಏನು ನೋಡಬೇಕು? ಪಿ ಒ ಎಚ್ ಬಾಂಡ್. ಎಷ್ಟು ಪಿ ಒ ಎಚ್ ಬಾಂಡ್ ಇದೆ ಅಂತ. ಓಕೆ, ಅಥವಾ ಓ ಎಚ್ ಗ್ರೂಪ್ ನೋಡಬೇಕು. ಓ ಎಚ್ ಗ್ರೂಪ್. ಓಕೆ, ಪಿ ಒ ಎಚ್ ಬಾಂಡಲ್ಲಿ ಓ ಎಚ್ ಗ್ರೂಪ್ ನೋಡಿ. ಇದು ಮೊನೋ ಬೇಸಿಕ್, ಯಾಕೆ ಒಂದು ಓ ಎಚ್ ಗ್ರೂಪ್ ಇದೆ. ಇದು ಡೈ ಬೇಸಿಕ್, ಇದು ಟ್ರೈ ಬೇಸಿಕ್. ಅವನೇನು ಹೇಳಿದ? ಆಲ್ ಆಫ್ ದೆಮ್ ಆರ್ ಟ್ರೈ ಬೇಸಿಕ್ ಅಂತ ಹೇಳಿದ್ದಾನೆ. ರಾಂಗ್ ಇದು. ಓಕೆ ನೋಡಿ, ನೆಕ್ಸ್ಟು ಫಸ್ಟ್ ಒನ್ ಅಷ್ಟು ರಾಂಗ್. ಅದು ಆರ್ಡರ್ ಆಫ್ ಎಸಿಡಿಟಿ ಅಲ್ವಾ? ಯಾಕೆ ಎಸಿಡಿಟಿ ಹಾಗೆ ಇದಕ್ಕೆ ಜಾಸ್ತಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟು ಜಿಯೋಮಿಟ್ರಿ ಆಫ್ ದಿ ಫಾಸ್ಫರಸ್ ಇಸ್ ಟೆಟ್ರಾಹೈಡ್ರಲ್. ಇದೊಂದು ಕರೆಕ್ಟ್. ಯಾಕೆ ನೋಡಿ, ಎಲ್ಲದು ಟೆಟ್ರಾಹೈಡ್ರಲ್ ನೋಡಿ. ಓಕೆ, ಸ್ಟ್ರಕ್ಚರು ನೋಡಿ, H3P ಅಲ್ಲ, ಆಲ್ ಆರ್ ಟೆಟ್ರಾಹೈಡ್ರಲ್. ಓಕೆ, ಸೊ ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರು? ಈ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಮುಂದೆಲ್ಲ ಬೇಕು ನನಗೆ, ತುಂಬ ಕಡೆ ಯೂಸ್ ಆಗುತ್ತೆ ಈ ಸ್ಟ್ರಕ್ಚರ್, ತುಂಬ ಕ್ವಶನ್ ಬರುತ್ತೆ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಮತ್ತು ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್ ಮೇಲೆ. ಓಕೆ, ಹಾಗಾದ್ರೆ ಟ್ರೂ ಸ್ಟೇಟ್ಮೆಂಟ್ ಕೇಳಿದ್ದವನು, ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇದು ಓಕೆ. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಅದ್ಮೇಲೆ ನೋಡಿ, H3PO3 ಆ್ಯಂಡ್ H3PO4 ಕರೆಕ್ಟ್ ಚಾಯ್ಸಿಸ್ ಯಾವುದು? ಕರೆಕ್ಟ್ ಚಾಯ್ಸು. ನಾನು ಪುನಃ ಸ್ಟ್ರಕ್ಚರ್ ಬರೆಯಲ್ಲ, ಸ್ಟ್ರಕ್ಚರ್ ಬರ್ಕೊಂಡಿದ್ರಲ್ವಾ? ಸ್ಟ್ರಕ್ಚರು H3PO3 ಏನು ಸ್ಟ್ರಕ್ಚರು? H3PO3 ಈಗ ಬರ್ದಿದ್ನಲ್ಲ, ಅದರ H3PO4. ನೆಕ್ಸ್ಟ್ ಒನ್ ಯಾವುದು? H3PO4 ಅಲ್ವಾ? ಈಗ ಹೇಳಿ ಯಾವುದು ಕರೆಕ್ಟ್ ಆನ್ಸರ್ ಅಂತ. H3PO3 ಮತ್ತು H3PO4 ಸ್ಟ್ರಕ್ಚರ್ ಬರ್ದಿದ್ದೀನಿ. ಸೊ ವಿಚ್ ಒನ್ ಇಸ್ ಕರೆಕ್ಟ್ ಚಾಯ್ಸ್? H3PO3 is dibasic and reducing. H3PO3 is dibasic and non-reducing. H3PO4 is tribasic and reducing. H3PO3 is tribasic and non-reducing. ಯಾವುದು ಕರೆಕ್ಟ್ ಸ್ಟೇಟ್ಮೆಂಟು? ವೆರಿ ಸಿಂಪಲ್. ಯಾವುದು? ಫಸ್ಟ್ ಒನ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆ ಫಸ್ಟ್ ಒನ್ ಕರೆಕ್ಟ್ ಸ್ಟೇಟ್ಮೆಂಟು? ನೋಡಿ, H3PO3 is ಡೈಬೇಸಿಕ್. ನಾನು ಆಗಲೇ ಹೇಳಿದ್ದೀನಿ, ಬೇಸಿಟಿ ನೋಡಬೇಕಿದ್ರೆ ಏನು ನೋಡಬೇಕು? ಪಿ ಒ ಎಚ್ ಬಾಂಡ್ ನೋಡಬೇಕು. ಡೈಬೇಸಿಕ್ ಅಂತ ಹೇಳಿದಾನೆ, ಕರೆಕ್ಟ್ ಅಲ್ವಾ? ನೋಡಿ, 2 OH ಗ್ರೂಪ್ ಇದೆ, ಕರೆಕ್ಟಾ? ಡೈಬೇಸಿಕ್. ಆ್ಯಂಡ್ ಇಟ್ಸ್ ಎ ರೆಡ್ಯೂಸಿಂಗ್ ಅಂತ ಹೇಳಿದ್ದಾನೆ, ಕರೆಕ್ಟು. ನಾನು ಏನು ಹೇಳಿದೆ? ರೆಡ್ಯೂಸಿಂಗ್ ನೇಚರ್ ಇರಬೇಕಿದ್ರೆ ಏನು ಹೇಳಿದೆ? ಯಾವ್ದು ಇರಬೇಕು ಅಂತೆ? ಪಿ ಎಚ್ ಬಾಂಡ್ ಇರಬೇಕು, P-H. ನೋಡಿ, ಇದೆಯಲ್ವಾ ಪಿ ಎಚ್ ಬಾಂಡ್? ನೋಡಿ, ಪಿ ಎಚ್ ಬಾಂಡ್ ಇದೆ ನೋಡಿ, ಇಲ್ಲಿ ಪಿ ಎಚ್ ಬಾಂಡ್ ಅಲ್ವಾ? ಕರೆಕ್ಟಾ? ಮತ್ತೆಲ್ಲ ರಾಂಗ್ ನೋಡಿ. H3PO3 ಡೈಬೇಸಿಕ್, ಕರೆಕ್ಟು. ನಾನ್ ರೆಡ್ಯೂಸಿಂಗ್ ಅಲ್ಲ, ಅದು ರೆಡ್ಯೂಸಿಂಗು. H3PO6 ಟ್ರೈಬೇಸಿಕ್, ಕರೆಕ್ಟು. ರೆಡ್ಯೂಸಿಂಗ್ ಅಂತ ಹೇಳ್ತಾನೆ ಅಲ್ವಾ? ಅಲ್ವಾ? ಕರೆಕ್ಟಾ? ನಾನ್ ರೆಡ್ಯೂಸಿಂಗ್. ಯಾಕೆ ಇದು ನಾನ್ ರೆಡ್ಯೂಸಿಂಗ್? ನೋಡಿ, ಇದು ಪಿ ಎಚ್ ಬಾಂಡ್ ಇಲ್ಲ ಇಲ್ಲಿ. ಆದರೆ H3PO3 ಪುನಃ ಇಲ್ಲಿ ಬರ್ತಾನೆ, ಟ್ರೈಬೇಸಿಕ್ ಅಲ್ಲ, ಡೈಬೇಸಿಕ್. ಅದು ಟ್ರೈಬೇಸಿಕ್, ನಾನ್ ರೆಡ್ಯೂಸಿಂಗ್ ಅಲ್ಲ. ಓಕೆ, ರೆಡ್ಯೂಸಿಂಗ್ ಅಲ್ವಾ? ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಎ. ಅರ್ಥ ಆಗಿದೆ ಹೇಳಿದ್ದು? ಅಲ್ಲಿ ಬರ್ಕೊಳ್ಳಿದ್ದು, ಇಷ್ಟು ಬರ್ಕೊಂಡ್ರೆ ಗೊತ್ತಾಗಿಬಿಡುತ್ತೆ ಅಲ್ವಾ? ಬೇಸಿಕ್ ನೋಡು, ಏನು ನೋಡಬೇಕು? ಪಿ ಒ ಎಚ್ ಬಾಂಡ್ ನೋಡಬೇಕು. ರೆಡ್ಯೂಸಿಂಗ್ ಪ್ರಾಪರ್ಟಿ ನೋಡುವಾಗ ಏನು ನೋಡಬೇಕು? ಪಿ ಎಚ್ ಬಾಂಡ್ ಇದೆಯಾ ನೋಡಬೇಕು ಅಷ್ಟೇ. ಸ್ಟ್ರಕ್ಚರಲ್ಲಿ ಸ್ಟ್ರಕ್ಚರ್ ಗೊತ್ತಿದ್ರೆ ಮಾತ್ರ ಮಾಡ್ಲಿಕ್ಕಾಗತ್ತಿಲ್ಲ, ನಿಮ್ಗೆ ಹೇಳಿಕ್ಕೆ ಆಗಲ್ಲ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 18 ನೋಡಿ, ಸಬ್ಸ್ಟೆನ್ಸ್ ಯೂಸ್ಡ್ ಇನ್ ಸ್ಮೋಕ್ ಸ್ಕ್ರೀನ್. ಯಾವುದು ಸ್ಮೋಕ್ ಸ್ಕ್ರೀನ್? ಈಗ ನೀವು ನೋಡಿರ್ಬೋದಲ್ವಾ? ಯಾವುದು? ತುಂಬ ಫಿಲ್ಮ್ಸ್ ಎಲ್ಲ ನೋಡ್ತೀರಿ ಅಲ್ವಾ? ನೋಡಲ್ವಾ? ಹೀರೋ ಎಂಟ್ರಿ ಆಗ್ತಾನೆ, ಹಿಂದ್ಗಡೆಯಿಂದ ಫುಲ್ ಹೊಗೆ ಬರುತ್ತೆ, ನೋಡಿಲ್ವಾ? ಈಗ ಈಗಿನ ಫಿಲ್ಮಲ್ಲೆಲ್ಲ ಬರಲ್ಲ, ಸ್ವಲ್ಪ ಹಳೆ ಫಿಲ್ಮಲ್ಲೆಲ್ಲ ನೋಡಿ, ಹೀರೋ ಬರುವಾಗೆಲ್ಲ ನೋಡಿ ಒಂಥರ ಹಿಂದ್ಗಡೆ ಫುಲ್ ಹೊಗೆ ಅಲ್ವಾ? ಅಥವಾ ನೀವು ಹಳೇದು ಸೀರಿಯಲ್ಸ್, ಮೊನ್ನೆ ರಾಮಾಯಣ ಎಲ್ಲ ನೋಡಿರ್ಬೋದು, ಮಹಾಭಾರತ ರಾಮಾಯಣ ಅಲ್ಲ, ದೇವತೆ ಎಲ್ಲ ಬರುವಾಗ ಹಿಂದ್ಗಡೆ ನಾವು ಆರ್ಟಿಫಿಷಿಯಲ್ ಆಗಿ ಮಾಡ್ತೀವಿ ನೋಡಿ, ಹೇಗೆ ಬರುತ್ತೆ ಹೊಗೆ ಅದು? ಅದಕ್ಕೆ ಸ್ಮೋಕ್ ಸ್ಕ್ರೀನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಸ್ಮೋಕ್ ಸ್ಕ್ರೀನ್ಸ್ ಫಿಲ್ಮಲ್ಲೆಲ್ಲ ಫೈಟಿಂಗ್ ಆಗುವಾಗ ಹಿಂದ್ಗಡೆ ಬಾಂಬ್ ಹಾಕ್ತಾರೆ, ಫುಲ್ ಹೊಗೆ ಬಂದ್ಬಿಡುತ್ತೆ ಅಲ್ವಾ? ಅದೆಲ್ಲ ಆರ್ಟಿಫಿಷಿಯಲ್ ಅದು. ಹೇಗೆ ಅದೇ ಸ್ಮೋಕ್ ಸ್ಕ್ರೀನನ್ನು ಯೂಸ್ ಮಾಡ್ತಾರೆ. ಅಥವಾ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಸ್ಮೋಕ್ ಸ್ಕ್ರೀನ್ಸಿಗೆ ಅಥವಾ ಹಾಲ್ ಸಿಗ್ನಲ್ ಅಂತ ಕೇಳಿರ್ಬೋದು ನೀವು ಅಲ್ವಾ? ಈಗ ನಮ್ಮ ರೋಡಲ್ಲೆಲ್ಲ ಆಕ್ಸಿಡೆಂಟ್ ಆಗುತ್ತೆ, ಯಾರಾದರೂ ಬರ್ತಾರೆ ನಮ್ಮನ್ನು ಏನಾದ್ರು ಮಾಡ್ತಾರೆ ಅಲ್ವಾ? ಈಗ ಶಿಪ್ ಆಕ್ಸಿಡೆಂಟ್ ಆಗುತ್ತೆ ಕೆಲವೊಮ್ಮೆ ಅಲ್ವಾ? ಟೈಟಾನಿಕ್ ಮೂವಿ ಎಲ್ಲ ನೋಡಿರ್ತೀರ
ಅಲ್ವಾ, ಶಿಪ್ ಎಲ್ಲ ಆಕ್ಸಿಡೆಂಟ್ ಆಗತ್ತೆ ಅಲ್ವಾ. ಸಮುದ್ರ ಅಂತ ಹೇಳಿದ್ರೆ ಯಾರು ಇರಲ್ಲ ಅಲ್ವಾ, ಇಲ್ಲಿನ ಥರ. ಓಕೆ, ಎಲ್ಲ ಶಿಪ್ಸ್ ಏನು ಕೆಲವು ಪ್ರಾಬ್ಲಮ್ ಆಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಆಗ ಅವ್ರು ಏನು ಮಾಡ್ತಾರೆ, ಪ್ರಾಬ್ಲಮ್ ಆಗಿದೆ, ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗತ್ತಾ ಮೊಬೈಲಿಂದ? ಇಲ್ಲ ಅಲ್ವಾ. ಏನೋ ಒಂದು ಕೆಲವು ಸಲ ಬಂಡೆ ಡಿಕ್ಕಿ ಹೊಡೆಯುತ್ತೆ ಅಲ್ಲ, ಒಳಗಡೆ ತುಂಬ ಬಂಡೆ ಇರುತ್ತೆ ಸಮುದ್ರದಲ್ಲಿ, ಅದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಆಗ ಹೇಗೆ ಸಿಗ್ನಲ್ ಪಾಸ್ ಮಾಡಬೇಕು? ಪ್ರಾಬ್ಲಮ್ ಆಗಿ ವೆರಿ ಸಿಂಪಲ್. ಆಗ ಯಾವುದನ್ನು ಯೂಸ್ ಮಾಡ್ತಾರೆ ಗೊತ್ತಾ? ಇದು ಓದಿದ್ದೀರಾ ಅಪ್ಲಿಕೇಶನ್ಲಿ, ಫಾಸ್ಫರಸ್ ಅಪ್ಲಿಕೇಶನಲ್ಲಿ ಕ್ಯಾಲ್ಸಿಯಂ ಫಾಸ್ಫೈಡ್ ಅನ್ನು ಯೂಸ್ ಮಾಡ್ತಾರೆ. ಯಾವುದನ್ನು ಯೂಸ್ ಮಾಡ್ತಾರೆ? ಕ್ಯಾಲ್ಸಿಯಂ ಫಾಸ್ಫೈಡ್. ಕ್ಯಾಲ್ಸಿಯಂ ಫಾಸ್ಫೈಡ್ ಏನಾಗುತ್ತೆ, ಒಳಗಡೆ ಕ್ಯಾಲ್ಸಿಯಂ ಫಾಸ್ಫೈಡ್ ಚೀಲ ಇಟ್ಕೊಂಡಿರ್ತಾರೆ ಅವರು, ಕ್ಯಾಲ್ಸಿಯಂ ಫಾಸ್ಫೈಡ್ ಅದನ್ನ ವಾಟರ್ ಹಾಕಿ ಬಿಡ್ತಾರೆ, ಕ್ಯಾಲ್ಸಿಯಂ ಫಾಸ್ಫೈಡ್. ಓಕೆ, ಕ್ಯಾಲ್ಸಿಯಂ ಫಾಸ್ಫೈಡ್ ವಾಟರ್ ಹಾಕಿದಾಗ ಏನಾಗುತ್ತೆ, ಫಾಸ್ಫಿನ್ ರಿಲೀಸ್ ಆಗುತ್ತೆ. ಏನು ರಿಲೀಸ್ ಆಗುತ್ತೆ? ಫಾಸ್ಫಿನ್ ರಿಲೀಸ್ ಆಗುತ್ತೆ. ಫಾಸ್ಫಿನ್ ಏನಾಗುತ್ತೆ, ಫಾಸ್ಫಿನ್ ಗ್ಯಾಸ್ ಇದು, ಇಟ್ ಬರ್ನ್ಸ್ ಏರ್, ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಸ್ಮೋಕ್. ಓಕೆ, ಡೆನ್ಸ್ ಸ್ಮೋಕ್ ಫಾರ್ಮ್ ಆಗುತ್ತೆ. ಏನಾಗುತ್ತೆ, ಫಸ್ಟ್ ಕ್ಯಾಲ್ಸಿಯಂ ಫಾಸ್ಫೈಡ್ ಇದೆಯಲ್ಲ, ಕ್ಯಾಲ್ಸಿಯಂ ಫಾಸ್ಫೈಡ್ ಅಂದ್ರೆ CA3P2. ಓಕೆ, CA3P2 ಇದನ್ನು ವಾಟರ್ ಹಾಕ್ತಾರೆ. CA3P2 ವಾಟರ್ ಹಾಕಿದಾಗ ಏನಾಗುತ್ತೆ, ಇಟ್ ರಿಯಾಕ್ಟ್ಸ್ ವಿತ್ ವಾಟರ್, ರಿಲೀಸಸ್ ಫಾಸ್ಫಿನ್, PH3 ರಿಲೀಸ್ ಆಗುತ್ತೆ, ಫಾಸ್ಫಿನ್. ಇದು ಫಾಸ್ಫಿನ್ ಏನ್ ಮಾಡುತ್ತೆ, ಇಟ್ ಬರ್ನ್ಸ್ ಇನ್ ಏರ್. ಓಕೆ, ಅಂಡ್ ಇಟ್ ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಸ್ಮೋಕ್. ಆಯ್ತಾ, ಆ ಸ್ಮೋಕ್ ಇದೆಯಲ್ವಾ, ಅದೇ ಹೇಳುದು ಸ್ಮೋಕ್ ಸ್ಕ್ರೀನ್ ಹಿಂಗಡೆ ಬರುತ್ತಲ್ಲ ಸ್ಮೋಕ್, ಅದೇ ಸ್ಮೋಕ್ ಸ್ಕ್ರೀನ್. ಅಥವಾ ಇದು ಸಹ ಅಷ್ಟೇ, ಈ ಸ್ಮೋಕ್ ಸಮುದ್ರದಲ್ಲಿ ಏನಾಗುತ್ತೆ ಗೊತ್ತಾ, ಸ್ಮೋಕ್ ತುಂಬಾ ಡೆನ್ಸ್ ಸ್ಮೋಕ್ ಫಾರ್ಮ್ ಆಗುತ್ತೆ. ಆಗ ಏನಾಗುತ್ತೆ, ಇನ್ನೊಂದು ಹಡಗು ಎಲ್ಲಾದ್ರೂ ಬೈ ಚಾನ್ಸ್ ಆ ರೂಟಲ್ಲಿ ಬರ್ತಾ ಇದ್ರೆ ಅವ್ರಿಗೆ ಕಾಣುತ್ತೆ, ತುಂಬಾ ಕಿಲೋಮೀಟರ್ಗಳ ಕಟ್ಲೆ ಕಾಣುತ್ತೆ ಸ್ಮೋಕ್ ಅದು. ಓಕೆ, ಸಮುದ್ರದಲ್ಲಿ ಸ್ಮೋಕ್ ಫಾರ್ಮ್ ಆದ್ರೆ ಏನರ್ಥ ಗೊತ್ತಾ, ಸಮುದ್ರದಲ್ಲಿ ಓಷನ್ ಅಲ್ಲಿ ಯಾವುದೋ ಒಂದು ಶಿಪ್ ಪ್ರಾಬ್ಲಮ್ ಅಲ್ಲಿ ಇದೆ ಅಂತ ಅರ್ಥ ಯಾವತ್ತು. ಸೊ ಇನ್ನೊಂದು ಶಿಪ್ ಬರುತ್ತೆ, ಹೆಲ್ಪ್ ಮಾಡುತ್ತೆ ಆ ಬೈ ಚಾನ್ಸ್ ಆ ರೂಟಲ್ಲಿ ಬಂದ್ರೆ. ಓಕೆ, ಇಲ್ಲಾಂದ್ರೆ ಅಷ್ಟೇ. ಅರ್ಥ ಆಯ್ತಾ? ದಟ್ ಇಸ್ ಕಾಲ್ಡ್ ಕ್ಯಾಲ್ಸಿಯಂ ಫಾಸ್ಫೈಡ್ ಅನ್ನು ಯೂಸ್ ಮಾಡ್ತಾರೆ. ಅರ್ಥ ಆಯ್ತು ಹೇಳಿದ್ದು? ಸಮುದ್ರದಲ್ಲಿ ಹಾಲ್ಮ್ ಸಿಗ್ನಲ್ ಅಂತ ಬುಕ್ಕಲ್ಲಿ ಇದೆಯಲ್ಲ, ಹಾಲ್ಮ್ ಸಿಗ್ನಲ್ ಅಂತ, HOLMES ಅಲ್ವಾ, ಹಾಲ್ಮ್ ಸಿಗ್ನಲ್ ಅಂತ ಹೇಳ್ತಾರೆ. ಇದೇ ಯೂಸ್ ಮಾಡೋದು ಕ್ಯಾಲ್ಸಿಯಂ ಫಾಸ್ಫೈಡ್. ಯಾವಾಗ ಯೂಸ್ ಮಾಡ್ತಾರೆ, ಏನಾದ್ರು ತುಂಬಾ ಎಮರ್ಜೆನ್ಸಿ ಕೇಸಲ್ಲಿ ಏನ್ ಮಾಡ್ತಾರೆ, ಈ ಕ್ಯಾಲ್ಸಿಯಂ ಫಾಸ್ಫೈಡ್ ಅನ್ನು ನೀರಿಗೆ ಬಿಸಾಡಿ ಬಿಡ್ತಾರೆ, ಸಮುದ್ರಕ್ಕೆ ಬಿಸಾಡಿ ಬಿಡ್ತಾರೆ. ಓಕೆ, ಅರ್ಥ ಆಯ್ತಾ ಹೇಳಿದ್ದು? ಏನು ಡೌಟ್ ಇಲ್ಲ ತಾನೆ? ಸೊ ನೆಕ್ಸ್ಟ್ ಕ್ವಶನ್, ನಾನು ಇಲ್ಲಿ ಹೋಗ್ತೀನಿ. 19 ನೋಡಿ, 19 ಕ್ವಶನ್. ವಿಚ್ ಆರ್ ದಿ ಫಾಲೋವಿಂಗ್ ಐಸೋಮರ್ ಆಫ್ ಫಾಸ್ಫರಸ್ ಇಸ್ ಥರ್ಮೋಡೈನಾಮಿಕಲಿ ಮೋಸ್ಟ್ ಸ್ಟೇಬಲ್? ಯಾವುದು ಥರ್ಮೋಡೈನಾಮಿಕಲಿ? ಇದು ಸಹ ಓದಿರ್ತೀರಾ. 3 ಐಸೋಮರ್ ಇದೆಯಲ್ಲ ಅಲ್ಲ, ಯಾವುದು? ರೆಡ್, ವೈಟ್ ಅಂಡ್ ಬ್ಲ್ಯಾಕ್ ಅಲ್ವಾ. ಯಾವುದು? ವಿಚ್ ಒನ್? ಬ್ಲ್ಯಾಕ್ ಅಲ್ವಾ. ಇದ್ರ ಬಗ್ಗೆ ಜಾಸ್ತಿ ಓದಲ್ಲ ನೀವು ರೆಡ್ ಮತ್ತೆ ವೈಟ್ ಫಾಸ್ಫರಸ್ ಡಿಫರೆನ್ಸ್ ಓದ್ತೀರಾ ಅಲ್ವಾ. ಬಟ್ ಬ್ಲ್ಯಾಕ್ ಫಾಸ್ಫರಸ್ ಇಸ್ ಥರ್ಮೋಡೈನಾಮಿಕಲಿ ಮೋರ್ ಸ್ಟೇಬಲ್. ಓಕೆ, ಇದು ಸಹ ಕೊಟ್ಟಿರ್ತಾರೆ ನೋಟ್ಸಲ್ಲಿ, ಇದೆ ನೋಡಿ ಇದು ಬುಕ್ ಸೆಂಟೆನ್ಸಲ್ಲಿ, ನೀವು ಓದಲ್ಲ ಅಷ್ಟೇ. ಓಕೆ, ರೆಡ್ ಮತ್ತೆ ವೈಟು. ಓಕೆ, ಅಲ್ಲ ರೆಡ್ ಮತ್ತೆ ವೈಟ್ ಅಲ್ಲಿ ರೆಡ್ ಇಸ್ ಮೋರ್ ಸ್ಟೇಬಲ್. ಓಕೆ, ಆದರೆ ಮೂರಲ್ಲೂ ಕಂಪೇರ್ ಮಾಡಿದಾಗ ಏನು, ಬ್ಲ್ಯಾಕ್ ಫಾಸ್ಫರಸ್ ಇಸ್ ಥರ್ಮೋಡೈನಾಮಿಕಲಿ ಇಸ್ ಮೋರ್ ಸ್ಟೇಬಲ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒಂದು 20 ನೋಡ್ರ. ಇಲ್ಲಿ ಏನಾಗುತ್ತೆ ಇನ್ ದಿಸ್ ರಿಯಾಕ್ಷನ್ ನೋಡಿ, ಫಾಸ್ಫರಸ್ ರಿಯಾಕ್ಟ್ಸ್ ವಿತ್ KOH ಅಲ್ವಾ, ಎಕ್ವೆಸ್ KOH. ಫಾಸ್ಫಿನ್ ಮತ್ತೆ ಏನ್ ಫಾರ್ಮ್ ಆಗುತ್ತೆ, ಪೊಟ್ಯಾಷಿಯಂ ಹೈಪೋಫಾಸ್ಫೈಟ್ KH2PO2 ಅಲ್ವಾ. ಫುಲ್ ಸ್ಟಾಪ್, ಅದು ರಿಯಾಕ್ಷನ್ ಆಯಿತು. ಫಾಸ್ಫರಸ್ ಇಸ್ ರೆಡ್ಯೂಸ್ ಆಗಿದೆಯಾ, ಆಕ್ಸಿಡೈಸ್ ಆಗಿದೆಯಾ? ಬೋತ್ ಆಕ್ಸಿಡೈಸ್ ಅಂಡ್ ರೆಡ್ಯೂಸ್. ಆಕ್ಸಿಡೇಷನ್ ಆಗಲಿಲ್ಲ, ರೆಡ್ಯೂಸ್ ಆಗಲಿಲ್ಲ, ನೈದರ್ ಆಕ್ಸಿಡೈಸ್ ನಾರ್ ರೆಡ್ಯೂಸ್ಡ್. ಯಾವ್ದು ಕರೆಕ್ಟು? ಅದಕ್ಕೆ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಯಬೇಕು, ಆಗ ಮಾತ್ರ. ನೋಡಿ ಇಲ್ಲಿ ಫಾಸ್ಫರಸ್ 0 ಅಲ್ವಾ, ಈಗ ಎಲಿಮೆಂಟಲ್ ಫಾರ್ಮಲ್ ಇದೆ ಅಲ್ವಾ. ಫಾಸ್ಫಿನ್ ಈಗ ಜಸ್ಟ್ ಹೇಳಿದ್ದೆ ನಾನು, ಫಾಸ್ಫಿನ್ -3 ಮಾಡಿ ನೋಡಿ ಇಲ್ಲಿ. ಓಕೆ, ಏನಿದು ಎಕ್ಸು ಅಲ್ವಾ, ಹೈಡ್ರೋಜನ್ +1 × 3 = 0. ಏನಾಯ್ತು, x = -3. ಅದೇ ಥರ ಇಲ್ಲಿ ಮಾಡಿ, ಇಲ್ಲಿ ಎಷ್ಟು ನಾನು ಮಾಡ್ತೀನಿ ನೋಡಿ, ಪೊಟ್ಯಾಷಿಯಂ 1, ಹೈಡ್ರೋಜನ್ 1 × 2 ಡೈರೆಕ್ಟಾಗಿ ಮಾಡ್ತೀನಿ. ಫಾಸ್ಫರಸ್ X, ಇದು ಆಕ್ಸಿಜನ್ -2 × 4 -4 = 0. ಎಷ್ಟಾಯ್ತು ಇಲ್ಲಿ, x - 1 = 0, x = +1. ಕರೆಕ್ಟಾ? ಹಾಗಾದ್ರೆ ಇಲ್ಲಿ +1. ಈಗ ಹೇಳಿ ಅಲ್ವಾ, ಏನಾಯ್ತು ಇಲ್ಲಿ ನೋಡಿ ಅಲ್ವಾ, 0 ಇದ್ದು -3 ಆಯಿತು. ಏನದು? ಕಡಿಮೆ ಆದರೆ ಯಾವತ್ತೂ ಅಷ್ಟೇ, ಯಾವುದೋ ಒಂದು ರಿಯಾಕ್ಷನ್ ಆಗುವಾಗ ಆಕ್ಸಿಡೇಷನ್ ನಂಬರ್ ಕಡಿಮೆ ಆದರೆ ಆಕ್ಸಿಡೇಷನ್. ಕರೆಕ್ಟಾ? ಇಲ್ಲ, ಆಕ್ಸಿಡೇಷನ್ ನಂಬರ್ ಕಡಿಮೆ ಆದರೆ ರಿಡಕ್ಷನ್, ಆಕ್ಸಿಡೇಷನ್ ನಂಬರ್ ಜಾಸ್ತಿ ಆದರೆ ಆಕ್ಸಿಡೇಷನ್. ನೋಡಿ 0 ಇದು ಮೈನಸ್ ಆಗಿದೆ, ಏನರ್ಥ? ಕಡಿಮೆ ಆಗಿದೆ, ರಿಡಕ್ಷನ್. ಆಯ್ತಾ? ಅದೇ 0 ಇದೆ, ಫಾಸ್ಫರಸ್ 0 ಇದೇನಾಗಿದೆ, +1 ಜಾಸ್ತಿ ಆಗಿದೆ, ಏನು? ಆಕ್ಸಿಡೇಷನ್. ನೋಡಿ ಒಂದೇ ಫಾಸ್ಫರಸ್ ಆಕ್ಸಿಡೈಸ್ ಆಗಿದೆ, ರೆಡ್ಯೂಸ್ ಆಗಿದೆ. ಅಂದ್ರೆ ಏನಾಯ್ತು? ಬೋತ್ ಆಕ್ಸಿಡೈಸ್ ಅಂಡ್ ರೆಡ್ಯೂಸ್. ಇದಕ್ಕೊಂದು ಸ್ಪೆಷಲ್ ನೇಮ್ ಇದೆ, ಹೇಳ್ತೀರಾ? ಇಂಥ ರಿಯಾಕ್ಷನ್ ಒಂದು ಸ್ಪೆಷಲ್ ನೇಮ್ ಇದೆ. ಒಂದೇ ಕಾಂಪೌಂಡ್ ಆಕ್ಸಿಡೈಸ್ ಆದ್ರೆ ರೆಡ್ಯೂಸ್ ಆದ್ರೆ ಏನೋ ಒಂದು ಹೇಳ್ತಾರೆ. ಏನ್ ಹೇಳ್ತಾರೆ? ಸ್ಪೆಷಲ್ ನೇಮ್ ಬರುತ್ತೆ, ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಹೇಳ್ತಾರೆ.
ಸ್ಪೆಷಲ್ ನೇಮ್ ಬರುತ್ತೆ, ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಒಂದೇ ಕಾಂಪೌಂಡ್ ಆಕ್ಸೈಡ್ ಅದು ಮತ್ತೆ ರಿಡ್ಯೂಸ್ ಆದ್ರೆ ಏನ್ ಹೇಳ್ತಾರೆ? ಡಿಸ್ಪ್ರಪೋರ್ಷನೇಷನ್. ಕರೆಕ್ಟಾ? ಸರಿನಾ? ನೆಕ್ಸ್ಟ್ ಕಾಂಪೌಂಡ್, ನೆಕ್ಸ್ಟ್ ರಿಯಾಕ್ಷನ್ ನೋಡಿ. ನೆಕ್ಸ್ಟ್ 21 ನೋಡಿ. ಸೊ ವಾಟ್ ವಿಲ್ ಬಿ ಪ್ರಾಡಕ್ಟ್ obtained ಬೈ ಹೀಟಿಂಗ್ ಅಮೋನಿಯಂ ಡೈಕ್ರೋಮೇಟ್? ಅಮೋನಿಯಂ ಡೈಕ್ರೋಮೇಟ್ ಅನ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ? ಅಮೋನಿಯಂ ಡೈಕ್ರೋಮೇಟ್ ಏನಾಗುತ್ತೆ? ಅಮೋನಿಯಂ ಡೈಕ್ರೋಮೇಟ್ ಅಲ್ವಾ? ಏನದು ಫಾರ್ಮುಲಾ? NH4 ಟ್ವೈಸ್ Cr2O7 ಹೀಟ್ ಮಾಡಿದ್ರೆ ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿ ಏನು ಕೊಡುತ್ತೆ? Cr2O3 ಕ್ರೋಮಿಕ್ ಆಕ್ಸೈಡ್ ಪ್ಲಸ್ ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಲ್ವಾ? ಪ್ಲಸ್ 4H2O ಅಲ್ವಾ? ಸರಿನಾ? ಇದು ಎಲ್ಲಿ ಓದಿದ್ದೀರಾ ನೀವು? ಪ್ರಿಪರೇಷನ್ ಆಫ್ ನೈಟ್ರೋಜನ್ ಇದೆ ನೋಡಿ. ಪ್ರಿಪರೇಷನ್ ಆಫ್ ನೈಟ್ರೋಜನ್ ಅಲ್ಲಿ ಬರುತ್ತೆ ನೋಡಿ. ಇದು ಏನ್ ಬರುತ್ತೆ? ಅಮೋನಿಯಂ ಡೈಕ್ರೋಮೇಟ್ ಹೀಟ್ ಮಾಡಿದಾಗ ಡಿಕಂಪೋಸ್ ಆಗುತ್ತೆ. ಇಟ್ ಗಿವ್ಸ್ Cr2O3 ಕ್ರೋಮಿಕ್ ಆಕ್ಸೈಡ್ ಪ್ಲಸ್ ನೈಟ್ರೋಜನ್ ಪ್ಲಸ್ ವಾಟರ್. ಯಾವುದು? ಆಪ್ಷನ್ ಸಿ. ಓಕೆ, ಕರೆಕ್ಟಾ? ಇದು ಪ್ರಿಪರೇಷನ್ ಆಫ್ ಪ್ರಿಪರೇಷನ್ ಆಫ್ ನೈಟ್ರೋಜನ್ ಫ್ರಮ್ ಅಮೋನಿಯಂ ಡೈಕ್ರೋಮೇಟ್ ಅಂತ ಇದೆ ನೋಡಿ ಬುಕ್ ಅಲ್ಲಿ. ಓಕೆ, ಸರಿನಾ? ಓಕೆ, ನೆಕ್ಸ್ಟ್ 22. ಓಕೆ, ದಿ ಕಾಂಪೌಂಡ್ ಆಫ್ ಸಲ್ಫರ್ ದಟ್ ಕ್ಯಾನ್ ಬಿ ಯೂಸ್ ಎಸ್ ಎ ರೆಫ್ರಿಜರೆಂಟ್. ಯಾವುದು? ಎಲ್ಲ ಡೈರೆಕ್ಟ್ ಕ್ವಶನ್. ಯಾವುದೋ ಒಂದು ಕಾಂಪೌಂಡ್, ಎಲ್ಲ ಸಲ್ಫರ್ ಕಾಂಪೌಂಡ್, ಇದನ್ನ ರೆಫ್ರಿಜರೆಂಟ್ ಆಗಿ ಯೂಸ್ ಮಾಡೋದು. ರೆಫ್ರಿಜರೆಂಟ್ ಅಂದ್ರೆ ಏನು? ಕಾಂಪೌಂಡ್ ಇಟ್ ಕ್ಯಾನ್ ಬಿ ಯೂಸ್ ಎನ್ ರೆಫ್ರಿಜರೆಂಟ್ ಅಂದ್ರೆ ಏನು? ಕೂಲಿಂಗ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾರೆ. ರೆಫ್ರಿಜರೇಟ್ ಅಲ್ಲಿ, ಏರ್ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ? ಇದನ್ನ ಯಾವುದು? ರೆಫ್ರಿಜರೆಂಟ್. ಲಿಕ್ವಿಡ್ SO2 ನೆನ್ಪಿಟ್ಕೊಳ್ಳಿ. ಇದು ಇದೆ ನೋಡಿ ಬುಕ್ ಅಲ್ಲಿ ಅಪ್ಲಿಕೇಶನ್. ಯಾವುದು? ಲಿಕ್ವಿಡ್ ಸ್ಟೇಟ್ ಅಲ್ಲಿ ಲಿಕ್ವಿಡ್ SO2 ಕ್ಯಾನ್ ಬಿ ಯೂಸ್ ಆಸ್ ಎ ರೆಫ್ರಿಜರೆಂಟ್. ಈ ಮನೆ ಡೊಮೆಸ್ಟಿಕ್ ರೆಫ್ರಿಜರೇಟರ್ ಎಲ್ಲ ಇದೆಯಲ್ವಾ, ಅದ್ರಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸರಿನಾ? ಓಕೆ, ನೆಕ್ಸ್ಟ್ 23. ಫಾರ್ಮಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಟು ಪ್ರೊಡ್ಯೂಸ್ ಏನ್ ಬರುತ್ತೆ? ತುಂಬಾ ಈಸಿ. ಫಾರ್ಮಿಕ್ ಆಸಿಡ್ HCOH ಅಲ್ವಾ? ಏನಾಗುತ್ತೆ? ಸಲ್ಫ್ಯೂರಿಕ್ ಆಸಿಡ್. ನಿಮ್ಗೆ ಗೊತ್ತು ಸಲ್ಫ್ಯೂರಿಕ್ ಆಸಿಡ್ ಡಿಹೈಡ್ರೇಟಿಂಗ್ ಏಜೆಂಟ್. ವಾಟರ್ ತೆಗೆದುಬಿಡಿ, H2O ತೆಗೆದುಬಿಡಿ, H2O ಉಳಿದಿದ್ದೇನು? ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ವಾಟರ್ ಅಲ್ವಾ? ಗೊತ್ತಲ್ಲ, ಸಲ್ಫ್ಯೂರಿಕ್ ಆಸಿಡ್ ಇಸ್ ಡಿಹೈಡ್ರೇಟಿಂಗ್ ಏಜೆಂಟ್. ಏನಾಗುತ್ತೆ? ಡಿಹೈಡ್ರೇಷನ್ ಆಗುತ್ತೆ. H2O ತೆಗೆದುಬಿಡಿ ನೋಡಿ, H2O ನೋಡಿ, H ತೆಗೀರಿ, ಅದೇ ತರ OH ತೆಗೀರಿ, ಉಳಿದಿದ್ದೇನು? CO ಅಲ್ವಾ? ಹಾಗಾದ್ರೆ ಏನ್ ಫಾರ್ಮ್ ಆಗುತ್ತೆ? ಕಾರ್ಬನ್ ಮೊನಾಕ್ಸೈಡ್ ಫಾರ್ಮ್ ಆಗುತ್ತೆ. ಕಾರ್ಬನ್ ಮೊನಾಕ್ಸೈಡ್. ಓಕೆ, ಸರಿನಾ? ನೆಕ್ಸ್ಟ್ 20 ನೋಡಿ. ಇನ್ OF2 ಮಾಲಿಕ್ಯೂಲ್ ಟೋಟಲ್ ನಂಬರ್ ಆಫ್ ಬಾಂಡ್ ಪೇರ್ಸ್ ಅಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್. ತುಂಬಾ ಈಸಿ. OF2 ಸ್ಟ್ರಕ್ಚರ್ ಬರೀತೀನಿ, ಕರೆಕ್ಟಾ? OF2 ನೋಡಿ, ಸರಿನಾ? ಆಕ್ಸಿಜನ್ ಗೊತ್ತು ನಿಮಗೆ ಎಷ್ಟು? NH2NP4 ಅಲ್ವಾ? 6 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. 6ಅಲ್ಲಿ ಇನ್ನು ಗೊತ್ತಲ್ಲ, ಒಂದು ಬಾಂಡ್ ಅಂತ ಹೇಳಿದ್ರೆ ಒಂದು ಫ್ಲೂರಿಂದು, ಒಂದು ಆಕ್ಸಿಜನ್. ಅದರ ಒಂದು ಇಲ್ಲಷ್ಟು, ಒಂದು ಬಾಂಡ್ ಅಂದ್ರೆ ಒಂದು ಆಕ್ಸಿಜನ್. ಅಂದ್ರೆ ಉಳಿದಿದ್ದೆಷ್ಟು? 6ಅಲ್ಲಿ ಅಲ್ವಾ? 2 ಹೋಯ್ತು. 6ಅಲ್ಲಿ ಅಂದ್ರೆ 4. ಫ್ಲೂರಿನ್ ಗೊತ್ತಲ್ಲ, ಹ್ಯಾಲೋಜನ್ NH2NP5 7 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಇದ್ರದ್ದು ಒಂದು ಹೋಯ್ತು, ಆಕ್ಸಿಜನ್ ಇಲ್ವಾ? ಇಲ್ಲಿ ಕೋವೆಲೆಂಟ್ ಬಾಂಡ್ ಆಗಿದೆ. ಒಂದು ಆಕ್ಸಿಜನ್ ಉಳಿದಿದ್ದೆ ಎಷ್ಟು? ಉಳಿದಿದ್ದು 3 ಪೇರ್ ಆಗಿ 6. 7ರಲ್ಲಿ 6 ಹೋಯ್ತು, ಸಾರಿ 7ರಲ್ಲಿ 1 ಹೋಯ್ತು, ಉಳಿದಿದ್ದು 6. ಅದೇ ತರ ಇಲ್ಲಿ ಅಲ್ವಾ? ಒಂದು ಬಾಂಡ್ ಅಂದ್ರೆ ಒಂದು ಆಕ್ಸಿಜನ್ದು, ಒಂದು ಫ್ಲೂರಿಂದು. 7ರಲ್ಲಿ 1 ಹೋಯ್ತು, ಅಂದ್ರೆ ಉಳಿದಿದ್ದೆಷ್ಟು? 6. ಅಂದ್ರೆ 3 ಪೇರ್ ಆಗಿರುತ್ತೆ ನೋಡಿ. ಆಗ ನನಗೆ ಹೇಳಿ, ಟೋಟಲ್ ನಂಬರ್ ಆಫ್ ಬಾಂಡ್ ಪೇರ್ ಎಷ್ಟು? ಬಾಂಡ್ ಅಂದ್ರೆ ಬಾಂಡಿಂಗ್ ಅಲ್ಲಿ ಇದು ಒಂದು ಬಾಂಡ್, 2 ಬಾಂಡ್ ಅಲ್ವಾ? ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್, ಅಂದ್ರೆ ಎಷ್ಟಾಯ್ತು? 2 ಬಾಂಡ್ ಪೇರ್. ಲೋನ್ ಪೇರ್ ಎಷ್ಟು? ಲೋನ್ ಪೇರ್ ಅಂದ್ರೆ ಏನು? ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗದಿದ್ದು. ಓಕೆ, 1 2 3 4 5 6 7 8 ಎಷ್ಟು? ಹಾಗಾದ್ರೆ 2,8 ಕರೆಕ್ಟಾ? 2 ಬಾಂಡ್ ಪೇರ್. ಬಾಂಡ್ ಪೇರ್ ಅಂದ್ರೆ ಇದು ಒಂದು ಬಾಂಡ್ ಪೇರ್, ಎರಡನೇದು ಬಾಂಡ್ ಪೇರ್. ಇದು 1 2 3 4 5 6 7 8 7 8 ಇದೆ ನೋಡಿ. ಯಾವುದು? ಲೋನ್ ಪೇರ್. ಒಂದು ಪೇರ್ ಬರಿಬೇಕು, ಆಯ್ತಾ? ಪೇರ್. ಓಕೆ, ಸರಿನಾ? ಓಕೆ, ಡೌಟ್ ಇದೆಯಾ ನೋಡಿ? ನೆಕ್ಸ್ಟ್ ಕ್ವಶನ್ ನೋಡಿ. ಸಲ್ಫರ್ ಬಾಂಡ್ ಪ್ರೆಸೆಂಟ್ ಇನ್ ಯಾವ್ದ್ರಲ್ಲಿ ಸಲ್ಫರ್ ಬಾಂಡ್ ಇದೆ ಕೇಳ್ತಾನೆ. ಸಲ್ಫರ್ ಇರೋದು ಇದರಲ್ಲಿ. ಓಕೆ, ಇದಕ್ಕೆ ಆಕ್ಚುಲಿ ಥಿಯೋನೈಟ್ ಅಯಾನ್ ಅಂತ ಹೇಳ್ತಾರೆ. ಇದಕ್ಕೆ ನೋಡಿ, ಇದು ಬರೆಯೋದು ನೋಡಿ ಹೇಗಂತ. ಇದು ಆಪ್ಷನ್ 3. ಬೇರೆ ಎಲ್ಲ ಉಳಿದೆಲ್ಲ ಇದೆ ನೋಡಿ, ಎ ಬಿ ಮತ್ತೆ ಡಿ ಎಲ್ಲದರಲ್ಲೂ ಸಲ್ಫರ್ ಆಕ್ಸಿಜನ್ ಸಲ್ಫರ್ ಬಾಂಡ್ ಇದೆ. ಯಾವ್ದು ಬಾಂಡ್ ಇದೆ?
ಸಲ್ಫರ್ ಆಕ್ಸಿ ಬೇರೆ ಎಲ್ಲದ್ರಲ್ಲೂ ಎ ಬಿ ಮತ್ತೆ ಡಿ ಅಲ್ಲಿ ಯಾವುದು ಸಲ್ಫರ್ ಮತ್ತೆ ಆಕ್ಸಿಜನ್ ಬರುತ್ತೆ, ಆಕ್ಸಿಜನ್. ಓಕೆ, ಇದರಲ್ಲಿ ಮಾತ್ರ ಯಾವ್ದು ಬರುತ್ತೆ, ಸಲ್ಫರ್ ಸಲ್ಫರ್ ಬಾಂಡ್ ಬರುತ್ತೆ, ಸಲ್ಫರ್ ಸಲ್ಫರ್ ಬಾಂಡ್ ಅಲ್ವಾ. ಇದಕ್ಕೇನು ಹೇಳ್ತಾರೆ, ಡೈಥಿಯನೈಟ್ ಅಯಾನ್ ಅಂತ ಹೇಳ್ತಾರೆ, ಡೈಥಿಯನೈಟ್ ಅಯಾನ್. ಓಕೆ, ಆಪ್ಷನ್ ಸಿ. ನೆಕ್ಸ್ಟ್ 26 ನೋಡಿ, ಡಿಕ್ರೀಸಿಂಗ್ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಯಾವುದು, ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ರೂಲ್ಸ್ ಪ್ರಕಾರ ಇಲ್ಲ ಆಯ್ತಾ. ಸ್ವಲ್ಪ ಬೇರೆ ಬೇರೆ ವೇರಿಯೇಷನ್ ಇದೆ. ಯಾವುದಂತ ಹೇಳಿದ್ರೆ ಬಿ. ಏನಕ್ಕಂತ ಹೇಳಿದ್ರೆ ಗೊತ್ತು, ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಕ್ಸಿಜನ್ ತುಂಬಾ ಜಾಸ್ತಿ. ಯಾಕಂತ ಹೇಳಿದ್ರೆ ವಾಟರ್ ಮಧ್ಯೆ ಏನ್ ಫಾರ್ಮ್ ಆಗುತ್ತೆ, ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಓದಿದ್ರಲ್ವ. ವಾಟರ್ ಮಧ್ಯೆ ಏನಾಗುತ್ತೆ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಆಗುತ್ತೆ, ಅದಕ್ಕೋಸ್ಕರ ಜಾಸ್ತಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ದೆನ್ H2 ಇದು ಟೆಲ್ಲೂರಿಯಂ, ಇದು ಸೆಲಾನಿಯಂ, ಇದಕ್ಕೆ ಜಾಸ್ತಿ. ಏನಕ್ಕಂತ ಹೇಳಿದ್ರೆ ಓಕೆ, ಇಲ್ಲಿ ಟೆಲ್ಲೂರಿಯಂ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್. ಏನಕ್ಕಂತ ಹೇಳಿದ್ರೆ ಬಿಕಾಸ್ ಆಫ್ ಲಾರ್ಜ್ ಸೈಜ್ ಕಂಪೇರ್ ಟು H2SC. ಓಕೆ, ಅದಕ್ಕೋಸ್ಕರ ಏನಾಗುತ್ತೆ, ವಾಂಡರ್ ವಾಲ್ಸ್ ಫೋರ್ಸಿಯಲ್ಲಿ ಸ್ಟ್ರಾಂಗ್ ಇಲ್ಲಿ, ಅದಕ್ಕೋಸ್ಕರ ಬಾಯ್ಲಿಂಗ್ ಪಾಯಿಂಟ್ ಇಸ್ ಹೈಯರ್ ದೆನ್ ಇದಕ್ಕೆ ಜಾಸ್ತಿ, ಯಾವುದು H2SCಗೆ ಕಂಪೇರ್ ಟು H2SC ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ. ಓಕೆ, ಸೊ ಯಾವ್ದು ಹಾಗಾದ್ರೆ ಬಿ, ಆಪ್ಷನ್ ಬಿ. ಓಕೆ, ಈ ವಾಟರ್ದು ಯಾಕೆ ಹೈಯೆಸ್ಟ್ ಗೊತ್ತಾಯ್ತಲ್ವಾ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಮತ್ತೆ ಬೇರೆ ನೋಡೋದು ಬೇಡ, ಎಲ್ಲದರಲ್ಲೂ ನೋಡು. ಓಕೆ, ವಾಟರ್. ನೆಕ್ಸ್ಟ್ ಕಲರ್ ಆಫ್ ಲಿಕ್ವಿಡ್ O2, ಲಿಕ್ವಿಡ್ ಆಕ್ಸಿಜನ್ ಯಾವ ಕಲರ್, ಇದರ ರೈಟ್ ಕ್ವಶನ್. ಲಿಕ್ವಿಡ್ ಆಕ್ಸಿಜನ್ ಕಲರ್ ಯಾವುದು, ಪೇಲ್ ಬ್ಲೂ ಕಲರ್. ಓಕೆ, ಪೇಲ್ ಬ್ಲೂ. ಓಕೆ, ನೆಕ್ಸ್ಟ್ 28 ಕನ್ಸಿಡರ್ ದಿ ಫಾಲೋವಿಂಗ್ ಕಾಂಪೌಂಡ್ಸ್ ಯಾವುದು, ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್, ಓಝೋನ್. ಓಕೆ, ಕೊಟ್ಟಿದ್ದಾನೆ. ಅದೇ ಅಮೋಂಗ್ ದೀಸ್ ಕಾಂಪೌಂಡ್ಸ್ ಐಡೆಂಟಿಫೈ ದೋಸ್ ದಟ್ ಕ್ಯಾನ್ ಆಕ್ಟ್ ಆಸ್ ಎ ಬ್ಲೀಚಿಂಗ್ ಏಜೆಂಟ್ಸ್. ಯಾವುದೆಲ್ಲ ಬ್ಲೀಚಿಂಗ್ ಏಜೆಂಟ್ ಕೊಟ್ಟಿರೋದ್ರಲ್ಲಿ ಏನು ಎಲ್ಲ ಓದಿದ್ರೆ ಗೊತ್ತಾಗುತ್ತೆ. ಸಲ್ಫರ್ ಡೈಆಕ್ಸೈಡ್ ನೋಡಿ, ಅಪ್ಲಿಕೇಶನ್ ಕೊಟ್ಟಿದ್ದಾನೆ ನೋಡಿ, ಸಲ್ಫರ್ ಡೈಆಕ್ಸೈಡ್. ಇದನ್ನು ಅಪ್ಲಿಕೇಶನ್ ಬರುತ್ತೆ ನೋಡಿ, ಅಪ್ಲಿಕೇಶನ್ ಆಫ್ ಸಲ್ಫರ್ ಡೈಆಕ್ಸೈಡ್. ಇದನ್ನ ವೂಲ್, ಸಿಲ್ಕ್ ಎಲ್ಲ ಬ್ಲೀಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ, ವೂಲ್ ಮತ್ತೆ ಸಿಲ್ಕ್. ಓಕೆ, ನೆಕ್ಸ್ಟ್ ಅದೇ ತರ ಹೈಡ್ರೋಜನ್ ಪೆರಾಕ್ಸೈಡ್, ಫಸ್ಟ್ ಪೀಸ್ ಅಲ್ಲಿ ಓದಿದ್ರೆ ಹೈಡ್ರೋಜನ್ ಪೆರಾಕ್ಸೈಡ್, ಹೈಡ್ರೋಜನ್ ಫ್ಯಾಮಿಲಿಯಲ್ಲಿ. ಓಕೆ, ಇದು ಸಹ ಅಷ್ಟೇ, ಸಿಲ್ಕ್, ಹೇರ್, ಶುಗರ್, ಬೇರೆ ಬೇರೆ ಬ್ಲೀಚಿಂಗ್ ಪೌಡರ್ ಆಕ್ಷನ್ ಇದೆ ಅಲ್ವಾ. ಅದೇ ತರ ಓಝೋನ್ ಈ ವರ್ಷನೇ ಓದಿದ್ರಲ್ವಾ. ಸೊ ಓಝೋನ್ ಅಲ್ವಾ, ಐವರಿ, ಆಯಿಲ್, ಸ್ಟಾರ್ಚ್, ಇದನ್ನೆಲ್ಲ ಬ್ಲೀಚ್ ಮಾಡ್ಲಿಕ್ಕೆ ಓಝೋನ್ ಅನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಯಾವುದು, ಐಡೆಂಟಿಫೈ ಆಪ್ಷನ್ ಡಿ. ಮೂರಕ್ಕೂ ಇದೆ, 1, 2, 3 ಮೂರಕ್ಕೂ ಏನಾಗುತ್ತೆ, ಏನಿದೆ, ಆಲ್ ದಿ 3 ಆಕ್ಸೆಸ್ ಆಕ್ಸಿಡೈಸಿಂಗ್ ಬ್ಲೀಚಿಂಗ್ ಏಜೆಂಟ್ಸ್. ಓಕೆ, ಅರ್ಥ ಆಯ್ತಾ. 1, 2, 3 ಅಪ್ಲಿಕೇಶನ್ ನೋಡಿ, ಮೂರಲ್ಲೂ ಅಪ್ಲಿಕೇಶನ್ ಕೊಟ್ಟಿದ್ದಾನೆ ನೋಡಿ. ಓಕೆ, ಸರಿನಾ. ನೆಕ್ಸ್ಟ್ ಕ್ವಶನ್ ನೋಡಿ, 29 ನೋಡಿ, ನಂಬರ್ ಆಫ್ ಸಲ್ಫರ್ ಬಾಂಡ್ಸ್ ಇನ್ ಸಲ್ಫರ್ ಟ್ರೈಆಕ್ಸೈಡ್ ಟ್ರೈಮರ್. ಸಲ್ಫರ್ ಟ್ರೈಆಕ್ಸೈಡ್ ಗೊತ್ತಲ್ಲ, SO3 ಇಸ್ ಸಲ್ಫರ್ ಟ್ರೈಆಕ್ಸೈಡ್. ಟ್ರೈಮರ್ ಅಂದ್ರೆ ಏನು, ಮಲ್ಟಿಪ್ಲೈ ಬೈ 3. ಡೈಮರ್ ಅಂದ್ರೆ ಮಲ್ಟಿಪ್ಲೈ ಬೈ 2. SO3ಗೆ 3 ಮಲ್ಟಿಪ್ಲೈ ಮಾಡಿ ಏನಾಯ್ತು, S3O9. ಇದರಲ್ಲಿ ಸಲ್ಫರ್ ಬಾಂಡ್ ಹೇಳ್ಬೇಕಂತೆ. ನಾನು ಸ್ಟ್ರಕ್ಚರ್ ಹಾಕ್ತೀನಿ ನೋಡಿ, ಆಮೇಲೆ ನೀವೇ ಹೇಳಿ. ಎಷ್ಟಿದೆ, 3 ಸಲ್ಫರ್, ಇದು ಸಲ್ಫರ್ ಟ್ರೈಆಕ್ಸೈಡ್ ಅಲ್ವಾ. SO3ಗೆ ಇದು ಸಲ್ಫರ್ ಮಲ್ಟಿಪ್ಲೈ ಬೈ 3 ಏನಾಯ್ತು, ಟ್ರೈಮರ್ 3 ಮಲ್ಟಿಪ್ಲೈ ಮಾಡಕ್ಕೆ ಎಷ್ಟಾಯ್ತು, S3O9. ಸ್ಟ್ರಕ್ಚರ್ ಹಾಕಿದ್ದೀನಿ ನೋಡಿ, ಎಷ್ಟಿದೆ ಬಾಂಡು, ಸಲ್ಫರ್ ಬಾಂಡ್ ಬೇಕು ನನಗೆ. ಸಲ್ಫರ್ ಆಕ್ಸಿಜನ್ ಸಲ್ಫರ್ ಅಲ್ಲ, ಸಲ್ಫರ್ ಎಷ್ಟಿದೆ, ಒಂದು ಇಲ್ಲ ನೋಡಿ. ಸಲ್ಫರ್ ಬಾಂಡ್ ಇದೆಯಾ ಇಲ್ಲಿ, ಒಂದು ಇಲ್ಲ. ಎಷ್ಟಾಯ್ತು ಹಾಗಾದ್ರೆ, 0. ಯಾವುದು, ಆಪ್ಷನ್ ಡಿ. ಓಕೆ, ಎಲ್ಲ ಎಕ್ಸಾಮಿಗೆ ಬಂದಿದ್ದು ಕ್ವಶನ್ನು. ಓಕೆ, ಹಳೆ ಪೇಪರಲ್ಲಿ. ಓಕೆ, ಪಿ ಬ್ಲಾಕಲ್ಲೇ ಅಷ್ಟು ಹೈಯೆಸ್ಟ್ ಇರೋದು ಗೊತ್ತಾ, ಫಸ್ಟ್ ಪಿ ಸೆಕೆಂಡ್ ಪಿ ಸೇರಿ. ಒಂದು 5 ಕ್ವಶನ್ ಅದು ಬರುತ್ತೆ ಪಿ ಬ್ಲಾಕಲ್ಲಿ. ಓಕೆ, ನೆಕ್ಸ್ಟ್ 13 ನೋಡಿ,
ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಇಸ್ ಝೀರೋ ಇನ್ ಯಾವುದರಲ್ಲಿ? ಆಕ್ಸಿಜನ್ ಸ್ಟೇಟ್ ಆಫ್ ಆಕ್ಸಿಜನ್ ಇಸ್ ಝೀರೋ ಇನ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ +2 ಅಲ್ವಾ? ಆಕ್ಸಿಜನ್ ಮಾಡಿ, ಇಲ್ಲಿ +2 ಬರುತ್ತೆ. ಓಕೆ, ಆಕ್ಸಿಜನ್ ಮಾಡಿದಾಗೆ ಅಲ್ವಾ? ನೆಕ್ಸ್ಟು ಇದು ಇಲ್ಲಿ ಮಾಡಿದಾಗ ಆಕ್ಸಿಜನ್ ಸ್ಟೇಟ್ ಆಫ್ ಆಕ್ಸಿಜನ್ ಇಸ್ ಝೀರೋ. ಇಲ್ಲಿ ಆಕ್ಸಿಜನ್ ಮೈನಸ್ ಆಕ್ಸಿಜನ್ ಕೇಳಿದ್ದಾರೆ, ಸಾರಿ ಒಂದು ನಿಮಿಷ. ಇಲ್ಲಿ ಇಲ್ಲ, ಇಲ್ಲಿ -2 ಆಕ್ಸೈಡ್ ಫಾರ್ಮಲ್ ಇದೆ. ಇಲ್ಲೂ ಸಹ ಅಷ್ಟೇ -2 ಆಕ್ಸಿಜನ್. ಇಲ್ಲಿ ಸಹ ಅಷ್ಟೇ ಪೆರಾಕ್ಸೈಡ್ ಅಲ್ವಾ, -1 ಕರೆಕ್ಟಾ? ಕಾರ್ಬನ್ +2, ಇಲ್ಲಿ +2 -2 ಕ್ಯಾನ್ಸಲ್ ಆಯಿತು. ಓಕೆ, ಇಲ್ಲೂ ಅಷ್ಟೇ ಸಲ್ಫರ್ 4 ಅಲ್ಲ, -2 × 2 -4, ಸಲ್ಫರ್ 4 +4 -4 ಕ್ಯಾನ್ಸಲ್ ಆಯಿತು. ಇಲ್ಲಿ ಸಹ ಅಷ್ಟೇ ಆಕ್ಸಿಜನ್ -1 × 2 -2, ಇದು +1 × +2 -2 ಕ್ಯಾನ್ಸಲ್ ಆಯಿತು. ಪೆರಾಕ್ಸೈಡ್ ಇದು ನೆನ್ಪಿಟ್ಕೊಳ್ಳಿ ಅಲ್ವಾ? ನಿಮ್ಗೆ ಗೊತ್ತು, ಆಕ್ಸೈಡಲ್ಲಿ ಆಕ್ಸಿಜನ್ ಸ್ಟೇಟ್ -2, ಪೆರಾಕ್ಸೈಡಲ್ಲಿ -1, ಸೂಪರ್ ಆಕ್ಸೈಡಲ್ಲಿ -1/2. ಸೂಪರ್ ಆಕ್ಸೈಡಲ್ಲಿ ಯಾವುದು? ಸೂಪರ್ ಆಕ್ಸೈಡಲ್ಲಿ -1/2. ಓಕೆ, ಸೊ ಹಾಗಾದ್ರೆ ಓಝೋನ್ ಅಂದ್ರೆ ಏನು? ಇಟ್ ಇಸ್ ಎ ಟ್ರೈ ಅಟಾಮಿಕ್ ಫಾರ್ಮ್ ಆಫ್ ಎಲಿಮೆಂಟಲ್ ಆಕ್ಸಿಜನ್. ಇದು ಓಝೋನ್ ಇದೆಯಲ್ವಾ, ಇಟ್ ಇಸ್ ಎ ಏನು ಟ್ರೈ ಅಟಾಮಿಕ್ ಫಾರ್ಮ್ ಆಫ್ ಎಲಿಮೆಂಟಲ್ ಆಕ್ಸಿಜನ್. ಇಲ್ಲಿ ಓಝೋನ್ ಆಕ್ಸಿಜನ್ ಸ್ಟೇಟ್ ಆಕ್ಸಿಜನ್ 0. ಓಕೆ, ಆನ್ಸರ್ ಇದು ಬಿ. ಓಕೆ, ನೆಕ್ಸ್ಟ್ ದರ್ ಇಸ್ ಎ ಸಲ್ಫರ್ ಬಾಂಡ್ ಇನ್ ಯಾವುದ್ರಲ್ಲಿ ಸಲ್ಫರ್ ಬಾಂಡ್ ಇದೆ? ಆಪ್ಷನ್ ಓಕೆ, ಫಸ್ಟ್ ಒನ್ ಗೊತ್ತಲ್ಲ, ತುಂಬಾ ಸಲ ಬಂದೆ, ಓಲಿಯಂ ಅಂತ ಹೇಳ್ತಾರೆ ಅಲ್ವಾ? ಸೆಕೆಂಡ್ ಒನ್ ಇದು ಸ್ಟ್ರಕ್ಚರ್ ಓದ್ತೀರಾ, H2SO8 ಅಲ್ವಾ? ಮಾರ್ಷಲ್ಸ್ ಆಸಿಡ್ ಅಂತ ಹೇಳ್ತಾರೆ, ಮಾರ್ಷಲ್ಸ್ ಆಸಿಡ್ ಅಲ್ವಾ? ಲಾಸ್ಟ್ ಒನ್ ಅದು ಥಿಯೋ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತಾರೆ, ಅದಿಲ್ಲ ನಿಮಗೆ ಬುಕ್ಕಲ್ಲಿ. ಸೊ ಇದು ಅಷ್ಟೇ, ಇದು ಸಲ್ಫರ್ ಬಾಂಡ್. ಇದಕ್ಕೆ ಏನ್ ಹೇಳ್ತಾರೆ? ಓಕೆ, ಡೈಥಿಯನಸ್. ನಾನು ಸ್ಟ್ರಕ್ಚರ್ ಬರೀತೀನಿ. ಓಕೆ, ಡೈಥಿಯನಸ್ ಆಸಿಡ್ ಅಂತ ಹೇಳ್ತಾರೆ ಇದಕ್ಕೆ, ಡೈಥಿಯನಸ್ ಆಸಿಡ್. ಹೇಗೆ ಸ್ಟ್ರಕ್ಚರು? ನೋಡಿ, ಸಲ್ಫರ್ ಬಾಂಡ್ ಇರುತ್ತೆ. ಅಂಶ ಬರ್ಕೊಳ್ಳಿ. ಓಕೆ, H2 ಅಲ್ವಾ? ಸಲ್ಫರ್ ನೋಡಿ, ಇಲ್ಲಿ ಸಲ್ಫರ್ ಎಷ್ಟು? ಆಕ್ಸಿಜನ್ ಸ್ಟೇಟ್ +6. 1 2 3 4 5 6 ಅದೇ ಥರ 1 2 3 4 5 6 ಸಲ್ಫರ್ ಆಕ್ಸಿಜನ್ ಸ್ಟೇಟ್ +6. ಇಲ್ಲಿ 2 ಸಲ್ಫರ್ ಇದೆ, ಆಯ್ತಾ? ಕರೆಕ್ಟ್ ಇದೆಯಲ್ಲ? O6 ಇದೆಯಲ್ಲ, S2 H2 ಸರಿ ಅಲ್ವಾ? ಯಾವುದು? ಡೈಥಿಯನಸ್ ಆಸಿಡ್. ಓಕೆ, 31. ಫಸ್ಟ್ ಒನ್ ಯಾವುದದು? ಓಲಿಯಂ. ಸ್ಟ್ರಕ್ಚರ್ ಬುಕ್ಕಲ್ಲೇ ಇದೆ ನೋಡಿ. ಸೆಕೆಂಡ್ ಒನ್ ಮಾರ್ಷಲ್ಸ್ ಆಸಿಡ್, ಇದು ಸಹ ಅಷ್ಟೇ, ಓಕೆ, ಬುಕ್ಕಲ್ಲೇ ಇದೆ, ಆಯ್ತಾ? ನೆಕ್ಸ್ಟ್ 31 32 ನೋಡಿ, ನಂಬರ್ ಆಫ್ ಬಾಂಡ್ಸ್ ಇನ್ SO2. ನಂಬರ್ ಆಫ್ ಬಾಂಡ್ಸ್ ಕೇಳಿದ್ದಾನೆ, ನಂಬರ್ ಆಫ್ ಬಾಂಡ್ಸ್. SO2 ಸ್ಟ್ರಕ್ಚರ್ ಏನು? ಇದು ಸಹ ಇದೆಯಲ್ಲ ಬುಕ್ಕಲ್ಲಿ, SO2 ಸ್ಟ್ರಕ್ಚರ್ ಸಲ್ಫರ್ ಡೈಆಕ್ಸೈಡ್ ಅಲ್ವಾ? ಇದು SO2 ಸ್ಟ್ರಕ್ಚರ್ ಇದು ಅಲ್ವಾ? SO2 ಸ್ಟ್ರಕ್ಚರಲ್ಲಿ ನೋಡಿ ಎಷ್ಟಿದೆ ನಂಬರ್ ಆಫ್ ಬಾಂಡ್ಸ್ ಕೇಳಿದ್ದ ಅವನು. ಓಕೆ, ತುಂಬ ಜನ ಯಾವ್ದು ಬರೀತಾರೆ? ಯಾವುದು? 2 ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಹೇಳಿದ್ರೆ 1 ಡಬಲ್ ಬಾಂಡ್ ಅಂದ್ರೆ 1 ಸಿಗ್ಮಾ ಬಾಂಡ್, 1 ಪೈ ಬಾಂಡ್. ಇಲ್ಲಿ ಸಹ ಅಷ್ಟೇ, ಇನ್ನೊಂದು ಡಬಲ್ ಬಾಂಡ್ ಇದೆ, 1 ಸಿಗ್ಮಾ ಬಾಂಡ್ ಅಲ್ವಾ, 1 ಪೈ ಬಾಂಡ್. ಟೋಟಲ್ ಎಷ್ಟಾಯ್ತು? 2 ಸಿಗ್ಮಾ ಅಲ್ವಾ, 2 ಪೈ. ಕರೆಕ್ಟಾ? ಇಲ್ಲಿ 1 ಸಿಗ್ಮಾ 1 ಪೈ, ಅದೇ ಥರ 1 ಸಿಗ್ಮಾ 1 ಪೈ. ಮತ್ತೆ ಇದು ಬರಿಬೇಡಿ, ಹಲೋ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, 1 ಲೋನ್ ಪೇರ್ ಅಂತ ಅದು ಕೇಳಿಲ್ಲ ಅವನು. ಲೋನ್ ಪೇರ್ ಆಫ್ ಅಂದ್ರೆ ಏನು? ಎಲೆಕ್ಟ್ರಾನ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗದೆ ಇರೋದು, ಅದು ಬೇಡ ನಿಮ್ಗೆ ಕೇಳಿ. ಅವ್ನು ನಂಬರ್ ಆಫ್ ಬಾಂಡ್ಸ್ ಮಾತ್ರ ಕೇಳಿದ್ದು. ಓಕೆ, 2 ಸಿಗ್ಮಾ ಆ್ಯಂಡ್ 2 ಪೈ. ಕರೆಕ್ಟಾ? ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವಶನ್ 33. ವಿಚ್ ಆಫ್ ದಿ ಫಾಲೋವಿಂಗ್ ಇನ್ ಎಸ್ ಆಂಫೋಟರಿಕ್ ಆಕ್ಸೈಡ್? ಏನದು ಆಂಫೋಟರಿಕ್ ಆಕ್ಸೈಡ್ ಅಂದ್ರೆ? ಸಿಂಪಲ್ ಆಕ್ಸೈಡ್ ಇದಿರಲ್ವಾ, ಏನು ಆಂಫೋಟರಿಕ್ ಆಕ್ಸೈಡ್ ಅಂದ್ರೆ ವಿಚ್ ರಿಯಾಕ್ಟ್ಸ್ ವಿತ್ ಬೋತ್ ಆಸಿಡ್ ಅಂಡ್ ಬೇಸ್. ಯಾವ್ದು ಇಲ್ಲಿ ಕೊಟ್ಟಿರೋದಿಲ್ಲ ಆಂಫೋಟರಿಕ್ ಆಕ್ಸೈಡ್. ಓಕೆ, ಸೋಡಿಯಂ ಆಕ್ಸೈಡ್ ಇದೆಯಲ್ಲ ಅದು ಬೇಸಿಕ್, SO2 ಎಸಿಡಿಕ್ ಅಲ್ವಾ, B2O3 ಸಹ ಎಸಿಡಿಕ್. ಆಂಫೋಟರಿಕ್ ಆಕ್ಸೈಡ್ ZNO.
ಓಕೆ, ಇಟ್ ರಿಯಾಕ್ಟ್ಸ್ ವಿತ್ ಬೋತ್ ಆಸಿಡ್ ಅಂಡ್ ಬೇಸ್. ಬೇಕಾದ್ರೆ ಬರ್ಕೊಳ್ಳಿ. ZnO ನೋಡಿ ರಿಯಾಕ್ಟ್ಸ್ ವಿತ್ HCl. ಓಕೆ, ಇಟ್ ಫಾರ್ಮ್ಸ್ zinc chloride and liberate and it forms water. ಅದೇ ಥರ ZnO ಓಕೆ ರಿಯಾಕ್ಟ್ಸ್ ವಿತ್ ಬೇಸ್ ಯಾವುದು 2NaOH. ಇಟ್ ಫಾರ್ಮ್ಸ್ ಯಾವುದು ಸೋಡಿಯಂ ಜಿಂಕೇಟ್ Na2ZnO2. ಓಕೆ, ಪ್ಲಸ್ ಇಟ್ ಫಾರ್ಮ್ಸ್ H2O. ನೋಡಿ, ಇಟ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಜಿಂಕೇಟ್ ಅಂತ ಹೇಳ್ತಾರೆ ಇದಕ್ಕೆ, ಸೋಡಿಯಂ ಜಿಂಕೇಟ್. ಓಕೆ, okay, and it reacts with zinc oxide, reacts with both acid and base. That's why it is a amphoteric oxide. Okay, amphoteric oxide. Next, shape of O2F2 is similar to that of ಯಾವುದು O2F2. ಯಾವ ಸ್ಟ್ರಕ್ಚರ್ ಗೊತ್ತಾ? O2F2. Okay, O2F2. ಬೇರೆ ಇದೆಯಾ? ನೋಡಿ, ಯಾವ ಸ್ಟ್ರಕ್ಚರ್ ಇದು ಹೇಳ್ತೀರಾ? ಯಾವ ಸ್ಟ್ರಕ್ಚರ್ ಇದು? ಓಪನ್ ಬುಕ್ ಸ್ಟ್ರಕ್ಚರ್. ಇದು ಓಪನ್ ಬುಕ್ ಸ್ಟ್ರಕ್ಚರ್ ಅಲ್ವಾ? ಬುಕ್ ತರನೇ ಇಲ್ವಾ? ಈ ಮಧ್ಯ ಬೈಂಡ್, ಇದು ಮಧ್ಯ, ಇದು ಈ ಕಡೆ ಒಂದು ಪೇಜ್, ಈ ಕಡೆ ಒಂದು ಬುಕ್ ಸ್ಟ್ರಕ್ಚರ್. ಕೆಳಗಡೆ ಕೊಟ್ಟಿರೋದ್ರಲ್ಲಿ ಮತ್ತೆ ಯಾವುದು ಓಪನ್ ಬುಕ್ ಸ್ಟ್ರಕ್ಚರ್? ಕೆಳಗಡೆ ಓದಿದಿರಾ ಇದು ಸ್ಟ್ರಕ್ಚರ್ ಯಾವುದು? H2O2 ಫಸ್ಟ್ ಪೀಸಲ್ಲಿ ಬರಲಿಲ್ವಾ? ಅದೇ ಥರ ಇಲ್ಲಿ O ಬರುತ್ತೆ, ಈ ಕಡೆ H ಬರುತ್ತೆ, ಇಲ್ಲಿ H ಸ್ಟ್ರಕ್ಚರ್. ಓಕೆ, ಬರೀರಿ ಓಪನ್ ಬುಕ್ ಸ್ಟ್ರಕ್ಚರ್ ಅಂತ ಬರೀರಿ. ಓಪನ್ ಬುಕ್ ಸ್ಟ್ರಕ್ಚರ್ ಎರಡರದ್ದು. ಓಕೆ, O2F2 ಹೆಸರು ಬರೆದಿದ್ದೀನಿ. ಅದೇ ಥರ H2O2, ಇಲ್ಲಿ ಫ್ಲೂರಿನ್ ಇದ್ದಲ್ಲಿ ಹೈಡ್ರೋಜನ್ ಬರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಆಕ್ಸಿಡೈಸಸ್ ಕಾರ್ಬನ್ ಟು. ಹೇಳಿ, ಇದು ರಿಯಾಕ್ಷನ್ ಇದೆಯಲ್ವಾ? ಏನು ಮಾಡುತ್ತೆ? ಕಾರ್ಬನನ್ನು ಆಕ್ಸಿಡೈಸ್ ಮಾಡಿ, ಕಾರ್ಬನ್ ಸಲ್ಫ್ಯೂರಿಕ್ ಆಸಿಡ್ ಏನಾಗುತ್ತೆ? ಸಲ್ಫ್ಯೂರಿಕ್ ಆಸಿಡ್ ಏನು ಮಾಡುತ್ತೆ? ಆಕ್ಸಿಡೈಸಸ್ ಟು ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಅಲ್ವಾ ರಿಯಾಕ್ಷನ್ ನೋಡಿ. ಸಲ್ಫ್ಯೂರಿಕ್ ಆಸಿಡ್ H2SO4 ಆಕ್ಸಿಡೈಸಸ್ ಕಾರ್ಬನ್ ಟು ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಬಿ. ಓಕೆ, ನೆಕ್ಸ್ಟ್, ವಿಚ್ ಆರ್ ದಿ ಫಾಲೋವಿಂಗ್ ಎಲಿಮೆಂಟ್ಸ್ ಶೋ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್? ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸೋದು? ಕೆಳಗಡೆ ಕೊಟ್ಟಿರೋದ್ರಲ್ಲಿ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸೋದು ಯಾವುದು? ಸೋಡಿಯಂ ಗೊತ್ತು, ಆಲ್ಕಲಿ ಮೆಟಲ್. ಆಲ್ಕಲಿ ಮೆಟಲ್ಸ್ ಯಾವತ್ತು ಏನು ತೋರಿಸುತ್ತೆ? ಎಲ್ಲ +1 ಫಿಕ್ಸ್. ಫ್ಲೂರಿನ್ ಓದಿದ್ದೀರ, ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಫ್ಲೂರಿನ್. ಫ್ಲೂರಿನ್ ಶೋಸ್ ಓನ್ಲಿ -1 ಆಕ್ಸಿಡೇಷನ್ ಸ್ಟೇಟ್. ಪೊಟ್ಯಾಷಿಯಮ್ಸ್ ಆಲ್ಕಲಿ ಮೆಟಲ್ ಅಲ್ವಾ? ಇಟ್ ಶೋಸ್ ಓನ್ಲಿ +1. ಆಲ್ ಆಲ್ಕಲಿ ಮೆಟಲ್ಸ್ +1, ಆಲ್ ಆಲ್ಕಲಿ ಮೆಟಲ್ +2. ಬಟ್ ಕ್ಲೋರಿನ್ ಏನು ತೋರಿಸುತ್ತೆ? -1, +1, +3, +5 ಆ್ಯಂಡ್ +7 ಅಲ್ವಾ? ನೋಡಿ, ಕ್ಲೋರಿನ್ ಏನು ತೋರಿಸುತ್ತೆ? ಇಟ್ ಶೋಸ್ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್. ನೋಡಿ, -1, +1, +3, +5, +7 ತನಕ ತೋರಿಸುತ್ತೆ ಕ್ಲೋರಿನ್ ಅಲ್ವಾ? ಕರೆಕ್ಟಾ? ನೆಕ್ಸ್ಟ್, ಎಟ್ ರೂಮ್ ಟೆಂಪರೇಚರ್ HCl is a gas while HF is a low boiling liquid. What is the reason? ಕರೆಕ್ಟಾ? ಇದು ಸಹ ಅನಾಮಲಸ್ ಪ್ರಾಪರ್ಟೀಸ್ ಅಲ್ಲಿ ಓದಿದ್ರ, ಫ್ಲೂರಿನ್ ಅನಾಮಲಸ್ ಪ್ರಾಪರ್ಟಿ. What is the reason? HF bond is covalent, HF bond is ionic, HF has a metallic bond, HF has a hydrogen bond. ಕರೆಕ್ಟಾ? HF ಈಗ ಒಂದು ಬಾಟಲ್ HF ಕೊಡ್ತೀನಿ. HF ಎಷ್ಟಿರುತ್ತೆ? HF ಯಾರಿಗೆ ಕೌಂಟ್? ತುಂಬ ಇರುತ್ತೆ, ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಅದೇ ಥರ ಒಂದು HF, ಅದೇ ಥರ ಇನ್ನೊಂದು HF ಮತ್ತೆ ಏನಾಗುತ್ತೆ? ಇದಲ್ಲ ಆಯ್ತಾ? ಇದು ಬಾಂಡ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಹೈಡ್ರೋಜನ್ ಬಾಂಡ್. ಏನ್ ಫಾರ್ಮ್ ಆಗುತ್ತೆ? ಹೈಡ್ರೋಜನ್ ಬಾಂಡ್ ಅಲ್ವಾ? ಇಂಟರ್ಮೊಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗುತ್ತೆ ಅಲ್ವಾ? ಯಾವ್ದ್ರ ಮಧ್ಯ? ಒಂದು HF ಇದು ಫ್ಲೂರಿನ್, ಇನ್ನೊಂದು HF ಇದು ಹೈಡ್ರೋಜನ್. ಇದ್ರ ಮಧ್ಯೆ ಏನಾಗುತ್ತೆ? ಇಂಟರ್ಮೊಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಓಕೆ, ದಟ್ಸ್ ವೈ ಏನಾಗುತ್ತೆ? ಎಟ್ ರೂಮ್ ಟೆಂಪರೇಚರ್
ಎಚ್ ಎಫ್ ಯಾವ ಫಾರ್ಮಲ್ಲಿ ಇರುತ್ತೆ, ಲಿಕ್ವಿಡ್ ಅಲ್ಲಿ ಇರುತ್ತೆ. ಅದೇ ಬೇರೆ ಹ್ಯಾಲೋಜಿನ್ ಆಸಿಡ್ಸ್ ಇರುತ್ತಲ್ಲ, ಎಚ್ ಸಿ ಎಲ್ ಆಗಲಿ, ಎಚ್ ಬಿ ಆರ್ ಆಗಲಿ, ಎಚ್ ಐ, ಆಲ್ ದೇ ಆರ್ ಗ್ಯಾಸಸ್. ದಟ್ ಇಸ್ ಅನಾಮಲಸ್ ಪ್ರಾಪರ್ಟೀಸ್. ಒನ್ ಆಫ್ ದಿ ಅನಾಮಲಸ್ ಪ್ರಾಪರ್ಟೀಸ್ ಓದಿದ್ದೀರಾ ಅಲ್ವಾ ಫ್ಲೋರಿನ್ ಅಲ್ಲಿ. ಓಕೆ, ನೆಕ್ಸ್ಟ್ ಎಚ್ ಎಫ್ ಇಸ್ ನಾಟ್ ಕೆಪ್ಟ್. ಯಾವ್ದ್ರಲ್ಲಿ ಇಡಲ್ಲ ಎಚ್ ಎಫ್? ಗ್ಲಾಸ್ ಬಾಟಲ್, ಪ್ಲಾಸ್ಟಿಕ್ ಬಾಟಲ್, ಟಿನ್ ಬಾಟಲ್, ಐರನ್ ಬಾಟಲ್. ಎಚ್ ಎಫ್ ಇಸ್ ನಾಟ್ ಕೆಪ್ಟ್ ಇನ್ಸೈಡ್. ಇದು ಸಹ ಅಷ್ಟೇ ಅನಾಮಲಸ್ ಪ್ರಾಪರ್ಟೀಸ್ ಅಲ್ಲಿ ಓದಿದ್ದೀರಾ. ಯಾವ್ದ್ರಲ್ಲಿ? ಗ್ಲಾಸ್ ಬಾಟಲ್ ಇಡಲ್ಲ. ವಾಟ್ ಇಸ್ ದ ರೀಸನ್? ಕ್ಯಾನ್ ಯು ಟೆಲ್ ಮಿ? ಏನಕ್ಕೆ ಎಚ್ ಎಫ್ ಗ್ಲಾಸ್ ಬಾಟಲ್ ಇಟ್ರೆ ಏನಾಗುತ್ತೆ ನನಗೆ ಹೇಳಿ? ಏನಾಗ್ಬೋದು? ನಾನು ಎಚ್ ಎಫ್ ಎಚ್ ಸಿ ಎಲ್ ಲ್ಯಾಬಲ್ಲಿ ನೋಡಿದ್ದೀರಾ ಅಲ್ವಾ? ಗ್ಲಾಸ್ ಬಾಟಲ್ ಇಡ್ತಾರೆ ಅಲ್ವಾ, ಎಚ್ ಸಿ ಎಲ್ ಹೈಡ್ರೋಜನ್ ಅಲ್ವಾ? ಅದೇ ಎಚ್ ಎಫ್ ಎಚ್ ಸಿ ಎಲ್, ಎಚ್ ಬಿ ಆರ್, ಎಚ್ ಐ ಎಲ್ಲ ಗ್ಲಾಸ್ ಬಾಟಲ್ ಇಡ್ತಾರೆ. ಎಚ್ ಎಫ್ ಮಾತ್ರ, ಇದಂತಲ್ಲ, ಎಚ್ ಎಫ್ ಅಂತಲ್ಲ, ಬೇರೆ ಯಾವುದೇ ಫ್ಲೋರಿನ್ ಕಾಂಪೌಂಡ್ ಅನ್ನ ಗ್ಲಾಸಲ್ಲಿ ಇಡಲ್ಲ. ಏನಾಗ್ಬೋದು? ಏನಕ್ಕಂದ್ರೆ ಒಡೆದು ಹೋಗುತ್ತೆ, ಗ್ಲಾಸ್ ಒಡೆದೋಗಿಬಿಡುತ್ತೆ. ಏನಕ್ಕೆ? ಗ್ಲಾಸಲ್ಲಿ ಸಿಲಿಕೇಟ್ಸ್ ಇರುತ್ತೆ, ಸಿಲಿಕೇಟ್ಸ್. ಓಕೆ, ಸೊ ಏನಾಗುತ್ತೆ? ಸಿಲಿಕೇಟ್ಸ್ ಗ್ಲಾಸ್ ರಿಯಾಕ್ಟ್ ಆಗುತ್ತೆ. ಯಾವ ಜೊತೆ? ಎಚ್ ಎಫ್ ಜೊತೆ ರಿಯಾಕ್ಟ್ ಆಗಿ ಫ್ಲೋರೋ ಸಿಲಿಕೇಟ್ ಫಾರ್ಮ್ ಆಗುತ್ತೆ. ಏನು ಫಾರ್ಮ್ ಆಗುತ್ತೆ? ಗ್ಲಾಸಲ್ಲಿ ಯೂಶಲಿ ಸಿಲಿಕೇಟ್ಸ್ ಇರುತ್ತೆ ಅಲ್ವಾ? ಆ ಸಿಲಿಕೇಟ್ಸ್ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಈಗ ಯಾವ್ದು Na2SiO3 ಸಿಲಿಕೇಟ್ಸ್. ಈ ಸಿಲಿಕೇಟ್ಸ್ ಏನಾಗುತ್ತೆ? ಎಚ್ ಎಫ್ ಜೊತೆ ರಿಯಾಕ್ಟ್ ಆಗುತ್ತೆ, ಗ್ಲಾಸ್ ಡಿಸಾಲ್ವ್ ಆಗುತ್ತೆ, ನಥಿಂಗ್ ಬಟ್ ಒಡೆದೋಗುತ್ತೆ, ಗ್ಲಾಸ್ ಪೀಸ್ ಆಗುತ್ತೆ, ಗ್ಲಾಸ್ ಮೇಲೆ ಕ್ರ್ಯಾಕ್ ಬಂದ್ಬಿಡುತ್ತೆ. ಓಕೆ, ಹಂಗೆ ಅದಕ್ಕೋಸ್ಕರ ಯೂಶಲಿ ಎಚ್ ಎಫ್ ಅನ್ನು ಏನು ಮಾಡ್ತಾರೆ? ಪ್ಲಾಸ್ಟಿಕ್ ಬಾಟಲ್ ಇಡ್ತಾರೆ, ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ. ಗ್ಲಾಸ್ ಬಾಟಲ್ ನಾಟ್ ಕೆಪ್ಟ್ ಅಂತ ಹೇಳಿದ್ರೆ ಗ್ಲಾಸ್ ಬಾಟಲ್ ಇಡಲ್ಲ. ಯಾವುದು? 38. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಯೂಸ್ ಆಸ್ ಎ ಆಂಟಿಸೆಪ್ಟಿಕ್? ಯಾವುದು ಆಂಟಿಸೆಪ್ಟಿಕ್ ಕೆಳಗಡೆ? ಅಯೋಡಿನ್, ಬ್ರೋಮಿನ್, ಕ್ಲೋರಿನ್, ಫ್ಲೋರಿನ್. ಯಾವ್ದು ಆಂಟಿಸೆಪ್ಟಿಕ್? ಓದಿದಿರಲ್ವಾ ಅಲ್ವಾ? ಕೆಮಿಸ್ಟ್ರಿ ಎವ್ರಿಡೇ ಅಲ್ವಾ? ಟಿಂಚರ್ ಆಫ್ ಅಯೋಡಿನ್ ಅಲ್ವಾ? ಅಯೋಡಿನ್ಗೆ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇದೆ. ಆಂಟಿಸೆಪ್ಟಿಕ್ ಅಂದ್ರೆ ಏನು? ಗಾಯ ಆದಾಗ ಹಚ್ಕೊಳ್ತೀವಲ್ವಾ ಅಲ್ವಾ? ಗಾಯ ಕೊಳಿಬಾರ್ದು, ಮೈಕ್ರೋಆರ್ಗನಿಸಮ್ ಬೆಳಿಬಾರ್ದು ಅಂತ. ಇಟ್ ಇಸ್ ಕಾಲ್ಡ್ ಆಂಟಿಸೆಪ್ಟಿಕ್. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ 40. ಇನ್ ಇಂಟರ್ ಹ್ಯಾಲೋಜನ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಎಷ್ಟಿರುತ್ತೆ ಒಂದು ಇಂಟರ್ ಹ್ಯಾಲೋಜನ್ ಅಲ್ಲಿ? ನೀವು ಬೇರೆ ಬೇರೆ ಇಂಟರ್ ಹ್ಯಾಲೋಜನ್ ಓದಿದ್ದೀರಾ ಅಲ್ವಾ? ಯಾವುದು? XX ಡ್ಯಾಶ್ ಟೈಪ್, XX3 ಡ್ಯಾಶ್ ಟೈಪ್, XX5 ಡ್ಯಾಶ್ ಟೈಪ್, XX7 ಡ್ಯಾಶ್ ಟೈಪ್ ಅಲ್ವಾ? ಸರಿನಾ? ನೋಡಿ ಇದಕ್ಕೊಂದು ನೋಡಿ ಇಲ್ಲಿ ಇದಕ್ಕೊಂದು ಒಂದೇ ಒಂದು ಎಕ್ಸಾಂಪಲ್ ಇದೆ. ಯಾವುದು? ಇದಕ್ಕೆ XX-7 ಟೈಪಿಗೆ ಒಂದೇ ಒಂದು ಎಕ್ಸಾಂಪಲ್ ಇದೆ. ಯಾವುದು? ಯಾವುದು? IF7 ಅಂತ. ಸರಿನಾ? ಕರೆಕ್ಟಾ? ಸ್ಟ್ರಕ್ಚರ್ಸ್ ಬರ್ದಿದ್ದೀರಾ IF7. ಆಗ ಅವ್ನು ಕೇಳೋದೇನು? ಇಂಟರ್ ಹ್ಯಾಲೋಜನ್ ಅಂದ್ರೆ ಗೊತ್ತಲ್ಲ? ಇಂಟರ್ ಹ್ಯಾಲೋಜನ್ ಅಂದ್ರೆ ಇಟ್ ಇಸ್ ಎ ಕಾಂಪೌಂಡ್ ಫಾರ್ಮ್ ಬಿಟ್ವೀನ್ ಟು ಡಿಫರೆಂಟ್ ಹ್ಯಾಲೋಜನ್. ನೋಡಿ, ಅಯೋಡಿನ್ ಮತ್ತೆ ಫ್ಲೋರಿನ್ ರಿಯಾಕ್ಟ್ ಆಗಿ IF7 ಫಾರ್ಮ್ ಆಯ್ತು. ದಟ್ ಇಸ್ ಕಾಲ್ಡ್ ಇಂಟರ್ ಹ್ಯಾಲೋಜನ್. ಇಲ್ಲಿ ನೋಡಿ, ಅಯೋಡಿನ್ ಒಂದಿದೆ ಅಲ್ವಾ? ಫ್ಲೋರಿನ್ ಆಟಮ್ ಎಷ್ಟಿದೆ? ಇದೆ 1 + 7 ಎಷ್ಟಾಯ್ತು? 8. ಹಾಗಾದ್ರೆ ಇನ್ನು ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಎಷ್ಟಿರ್ಬೋದು? 8 ಇರುತ್ತೆ. 1 + 7 = 8. ಓಕೆ, ಇದು ಈ ಟೈಪ್ ಅಲ್ಲಿ ಬರುತ್ತೆ. ಒಂದೇ ಒಂದು ಎಕ್ಸಾಂಪಲ್ ಇದೆ, ಇದಕ್ಕೆಲ್ಲ ತುಂಬಾ ಎಕ್ಸಾಂಪಲ್ಸ್ ಇದೆ. XX-7 ಒಂದೇ ಒಂದು ಟೈಪ್ ಇದೆ. ಸುಮ್ಮನೆ ಮಿಕ್ಸ್ ಮಾಡೋದಲ್ಲ, ಒಂದು ರೂಲ್ ಇದೆ ಇಲ್ಲಿ. ಎಕ್ಸ್ ಹೇಗಿರ್ಬೇಕು, X- ಹೇಗಿರ್ಬೇಕು, ಎರಡು ಕಂಡೀಷನ್ ಇದೆ ಅಲ್ವಾ? ಕರೆಕ್ಟ್ ಓದಿದ್ದೀರಾ? ಒಂದು ಸೈಜು, ಇನ್ನೊಂದು ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್, ಎಲೆಕ್ಟ್ರೋನೆಗೆಟಿವಿಟಿ. ಅದ್ರ ಮೇಲೆ ಸೆಲೆಕ್ಟ್ ಮಾಡಬೇಕು, ಸುಮ್ಮನೆ ಯಾವುದೇ ತಗೊಳ್ಳೋದಲ್ಲ. ಓಕೆ, ನೆಕ್ಸ್ಟ್ ವಾಟ್ ಇಸ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕ್ಲೋರಿನ್ ವಾಟರ್? ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕ್ಲೋರಿನ್ ವಾಟರ್ ಹೇಳ್ತೀರಾ? ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕ್ಲೋರಿನ್ ವಾಟರ್. ಕ್ಲೋರಿನ್ ವಾಟರ್ ಇದು ರಿಯಾಕ್ಷನ್ ಇದೆಯಲ್ವಾ? ಕ್ಲೋರಿನ್ ವಾಟರ್ ಅಂದರೆ ಮೀಡಿಯಂ ವಾಟರ್. ಏನಾಗುತ್ತೆ? ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ವಾಟರ್, ಯು ವಿಲ್ ಗೆಟ್ HCl ಪ್ಲಸ್ ಇನ್ನೊಂದು ಯಾವುದು? HOCl ಅಲ್ವಾ? ಹೈಪೋಕ್ಲೋರಸ್ ಆಸಿಡ್ ಅಂತ ಹೇಳ್ತಾರೆ. HOCl ಹೈಪೋಕ್ಲೋರಸ್ ಆಸಿಡ್ ಅಂತ ಹೇಳ್ತಾರೆ. HOCl ಹೈಪೋಕ್ಲೋರಸ್ ಆಸಿಡ್. ಓಕೆ, HOCl ಹೈಪೋಕ್ಲೋರಸ್ ಆಸಿಡ್ ಅಲ್ವಾ? HOCl. ಹಾಗಾದ್ರೆ ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್? ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕ್ಲೋರಿನ್ ವಾಟರ್? HOCl ಇದರಿಂದ. ಓಕೆ, ನೆಕ್ಸ್ಟ್ 42. ಅಮೋಂಗ್ ಹ್ಯಾಲೋಜನ್ಸ್ ದಿ ಒನ್ ವಿಚ್ ಇಸ್ ಆಕ್ಸಿಡೈಸ್ಡ್ ಬೈ ನೈಟ್ರಿಕ್ ಆಸಿಡ್. ಇದು ಸಹ ಇದೆ. ಯಾವುದು? ನೈಟ್ರಿಕ್ ಆಸಿಡ್ ಯಾವುದೋ ಒಂದು ಜೊತೆ ರಿಯಾಕ್ಟ್ ಆಗುತ್ತೆ. ಯಾವ ಹ್ಯಾಲೋಜನ್ ಜೊತೆ? ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್, ಅಯೋಡಿನ್. ಏನು ಫಾರ್ಮ್ ಆಗುತ್ತೆ ಗೊತ್ತಾ? ಹೇಳಿ, ಅಟ್ಲೀಸ್ಟ್ ಹೇಳಿ. ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಅಯೋಡಿನ್. ಏನು ಬರುತ್ತೆ? ಇದೆಯಲ್ಲ ಬುಕ್ಕಲ್ಲಿ ರಿಯಾಕ್ಷನ್. HNO3 ಇದೆ ನೋಡಿ ರಿಯಾಕ್ಷನು. ಏನಿದು? HiO3 ಅಂದರೆ HiO3 HiO3
ಅಯೋಡಿಕ್ ಆಸಿಡ್ ಏನು ಹೇಳ್ತಾರೆ ಇದಕ್ಕೆ? ಅಯೋಡಿಕ್ ಆಸಿಡ್ ಅಂತ ಹೇಳ್ತಾರಲ್ವಾ? ಓಕೆ, ಕರೆಕ್ಟಾ? ಹಾಗಾದ್ರೆ ಯಾವುದು ಅಮಾಂಗ್ ದಿ ಹ್ಯಾಲೋಜನ್ಸ್ ಒನ್ ವಿಚ್ ಆಕ್ಸಿಡೈಸ್ ಬೈ ನೈಟ್ರಿಕ್ ಆಸಿಡ್ ಯಾವುದು? ಅಯೋಡಿನ್. ಓಕೆ, ರಿಯಾಕ್ಷನ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬ್ಲೀಚಿಂಗ್ ಆಕ್ಷನ್ ಆಫ್ CaOCl2. ಏನದು CaOCl2 ಅಂದರೆ? ಇಸ್ ಡ್ಯೂ ಟು ಏನಿದು ಈ ಕಾಂಪೌಂಡಿಗೆ? CaOCl2 ಏನು ಹೆಸರು? ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತಾರೆ. CaOCl2 ದಟ್ ಇಸ್ ಕಾಲ್ಡ್ ಬ್ಲೀಚಿಂಗ್ ಪೌಡರ್ ಅಲ್ಲ, ಅಲ್ಲ ಕೇಳಿದಿರಲ್ವಾ? ಯಾವುದು ಬ್ಲೀಚಿಂಗ್ ಆಕ್ಷನ್ ಆಫ್ ಬ್ಲೀಚಿಂಗ್ ಪೌಡರ್ ಇಸ್ ಡ್ಯೂ ಟು ಯಾವುದು? ರಿಯಾಕ್ಷನ್ ಹೇಳಿ. ಯಾವ್ದು ಹಾಕಿದ್ರೆ ನೋಡಿ ಏನಾಗುತ್ತೆ? ಬ್ಲೀಚಿಂಗ್ ಫಸ್ಟ್ ಏನು ಫಾರ್ಮ್ ಆಗುತ್ತೆ? ಸೇಮ್ ಹೈಪೋಕ್ಲೋರಸ್ ಆಸಿಡ್ ಫಾರ್ಮ್ ಆಗುತ್ತೆ. ಓಕೆ, ಹೈಪೋಕ್ಲೋರಸ್ ಆಸಿಡಿಕ್ ಮೀಡಿಯಾ. ಹೈಪೋಕ್ಲೋರಸ್ ಆಸಿಡ್ ಏನಾಗುತ್ತೆ? ಇಟ್ ಲಿಬರೇಟ್ಸ್ ನೇಸೆಂಟ್ ಆಕ್ಸಿಜನ್ ಅಲ್ಲ, ಫ್ರೀ ಆಕ್ಸಿಜನ್. ಹಾಗಾದ್ರೆ ಬ್ಲೀಚಿಂಗ್ ಆಕ್ಷನ್ ಆಫ್ ಬ್ಲೀಚಿಂಗ್ ಪೌಡರ್ ಇಸ್ ಡ್ಯೂ ಟು ನೇಸೆಂಟ್ ಆಕ್ಸಿಜನ್. ಸರಿನಾ? ನೇಸೆಂಟ್ ಆಕ್ಸಿಜನ್. ಓಕೆ, 43. ನೆಕ್ಸ್ಟ್ 44. ದಿ ಕರೆಕ್ಟ್ ಆರ್ಡರ್ ಆಫ್ ಥರ್ಮಲ್ ಸ್ಟೆಬಿಲಿಟಿ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್. ನೋಡಿ, HCl, HBr, HI, HF ಕೊಟ್ಟಿದ್ದಾನೆ. ಯಾವುದು ಕರೆಕ್ಟ್ ಆರ್ಡರ್ ನೋಡಿ? ಒಂದು ನಿಮಿಷ ಟೈಮ್ ಕೊಡಿ, ಆಲೋಚನೆ ಮಾಡಿ. ಹಿಂಟ್ ಹೇಳ್ತೀನಿ, ಬಾಂಡ್ ಡಿಸೋಸಿಯೇಷನ್ ಆರ್ಡರ್ ತಗೊಳ್ಬೇಕು. ಡಿಸೋಸಿಯೇಷನ್ ಎನರ್ಜಿ ಅಲ್ವಾ? ಯಾವುದ್ರಲ್ಲಿ ಕರೆಕ್ಟು? ಎಲ್ಲಿ ಡಿಸೋಸಿಯೇಷನ್ ಎನರ್ಜಿ ಓಕೆ ಕಡಿಮೆನೋ ಜಾಸ್ತಿನೋ, ಡಿಸೋಸಿಯೇಷನ್ ಎನರ್ಜಿ ಜಾಸ್ತಿನೋ ಬ್ರೇಕ್ ಮಾಡೋದು ಕಷ್ಟ. ಡಿಸೋಸಿಯೇಷನ್ ಎನರ್ಜಿ ಬಾಂಡ್ ಡಿಸೋಸಿಯೇಷನ್ ಕಡಿಮೆನೋ ಬ್ರೇಕ್ ಮಾಡೋದು ಈಸಿ ಅಲ್ವಾ? ಬೇಗ ಬ್ರೇಕ್ ಆಗುತ್ತೆ ಅಲ್ವಾ? ಅದಕ್ಕೆ ಸ್ಟೆಬಿಲಿಟಿ ಏನು ಅಲ್ವಾ? ಬ್ರೇಕ್ ಮಾಡೋದು ಥರ್ಮಲ್ ಸ್ಟೆಬಿಲಿಟಿ ಕಡಿಮೆ. ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಆದಷ್ಟು ಥರ್ಮಲ್ ಸ್ಟೆಬಿಲಿಟಿ ಕಡಿಮೆ. ಯಾವುದಕ್ಕೆ ಡಿಸೋಸಿಯೇಷನ್ ಎನರ್ಜಿ ಜಾಸ್ತಿ? ಓದಿದ್ರಲ್ವಾ? ಆಲ್ಯೋ ಆಲ್ಕಿನ್ಸಲ್ಲೂ ಬರುತ್ತೆ. ಯಾವುದಕ್ಕೆ ಅಲ್ವಾ? HF ಆನ್ಸರ್. ಆರ್ಡರ್ ಗೊತ್ತು ನಿಮಗೆ? ಫ್ಲೋರಿನ್ ಅದ್ರ ಕೆಳಗಡೆ, ಕ್ಲೋರಿನ್ ಅದ್ರ ಕೆಳಗಡೆ, ಬ್ರೋಮಿನ್ ಅದ್ರ ಕೆಳಗಡೆ, ಅಯೋಡಿನ್. ಫಸ್ಟ್ ಆರ್ಡರ್ ಗೊತ್ತಿರಬೇಕು ಅಲ್ವಾ? ಹೈಡ್ರೋಜನ್ ಮತ್ತು ಫ್ಲೋರಿನ್ ಮಧ್ಯ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಜಾಸ್ತಿ, ಅದಕ್ಕೆ ಸ್ಟೆಬಿಲಿಟಿ ಜಾಸ್ತಿ. ಓಕೆ, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಜಾಸ್ತಿ ಆದಷ್ಟು ಸ್ಟೆಬಿಲಿಟಿ ಜಾಸ್ತಿ, ಅಷ್ಟು ಈಸಿಯಾಗಿ ಬ್ರೇಕ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಆಮೇಲೆ HCl ಅಲ್ವಾ? ಕೊನೆಯಲ್ಲಿ ಇರೋದು ಯಾವುದು? HIದು ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ, ಅದಕ್ಕೋಸ್ಕರ ಅದು ಥರ್ಮಲ್ ಸ್ಟೆಬಿಲಿಟಿ ಕಡಿಮೆ, ಬೇಗ ಬ್ರೇಕ್ ಆಗಿಬಿಡುತ್ತೆ H ಮತ್ತು I ಮಧ್ಯ ಬಾಂಡು. ಓಕೆ, ಅರ್ಥ ಆಯ್ತಾ ಹೇಳಿದ್ದು? ನೆಕ್ಸ್ಟ್ 45 ಹೇಳ್ತಾರೆ, ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಫ್ ದಿ ಫಾಲೋವಿಂಗ್. ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್? ನಾನು ಡೈರೆಕ್ಟಾಗಿ ಆನ್ಸರಿಗೆ ಹೋಗ್ತೀನಿ. ಯಾವುದು ರಾಂಗ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿದರೆ ಇದು ರಾಂಗ್ ಸ್ಟೇಟ್ಮೆಂಟ್. ಏನಕ್ಕೆ ರಾಂಗ್ ಸ್ಟೇಟ್ಮೆಂಟ್? ನೋಡಿ, ಇಲ್ಲಿ ಈ ರಿಯಾಕ್ಷನ್ ಬರ್ದಿದ್ರೆ, ಆದರೆ ಕ್ಲೋರಿನ್ ಬರ್ದಿದ್ರೆ ನೀವು ಬುಕ್ಕಲ್ಲಿ ಕ್ಲೋರಿನ್. ಓಕೆ ಅಲ್ವಾ? ಸೊ ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ದ ಹಾಟ್ ಕಾನ್ಸಂಟ್ರೇಟ್ NaOH, ಅದೇ ಥರ ಕೋಲ್ಡ್ ಕಾನ್ಸಂಟ್ರೇಟ್ NaOH, ಎರಡು ರಿಯಾಕ್ಷನ್ ಓದಿದ್ದೀರಾ. ನಾನು ಬ್ರೋಮಿನ್, ಸೇಮ್ ರಿಯಾಕ್ಷನ್ ಬ್ರೋಮಿನಿಗೆ ಕ್ಲೋರಿನ್ ಬದಲು ಬ್ರೋಮಿನ್. ಓಕೆ, NaOH ರಿಯಾಕ್ಟ್ಸ್ ವಿತ್ ದ ಯಾವುದು? ಬ್ರೋಮಿನ್. ಯಾವ್ದು ಬ್ರೋಮಿನ್? ಬ್ರೋಮಿನ್. ಇಲ್ಲಿ NaOH ಹಾಟ್ ಆ್ಯಂಡ್ ಸ್ಟ್ರಾಂಗ್ ಅಂದರೆ ಕಾನ್ಸಂಟ್ರೇಟೆಡ್. ಏನು ಬರುತ್ತೆ ನೋಡಿ? ಏನು ಬರುತ್ತೆ? ಕ್ಲೋರಿನ್ ಎಸ್ಯೂಮ್ ಮಾಡ್ಕೊಳ್ಳಿ, ಅದೇ NaCl ಬರ್ತಿತ್ತು. NaCl ಬದಲು NaBr ಪ್ಲಸ್ ಇನ್ನೊಂದು ಪ್ರಾಡಕ್ಟ್ ಯಾವುದು? NaBrO3 ಅಲ್ವಾ? ಸೋಡಿಯಂ ಬ್ರೋಮೇಟ್ ಅಂತ ಹೇಳ್ತಾರೆ, ಪ್ಲಸ್ 3H2O ಇದು ಬರುತ್ತೆ ಪ್ರಾಡಕ್ಟು. ನೋಡಿ, ಇವನು ಏನು ಕೊಟ್ಟಿದ್ದಾನೆ ನೋಡಿ? ಬ್ರೋಮಿನ್ ರಿಯಾಕ್ಟ್ಸ್ ವಿತ್ ಹಾಟ್ ಸ್ಟ್ರಾಂಗ್ NaOH ಸೊಲ್ಯೂಷನ್ ಟು ಗಿವ್ NaBr. ಸರಿ, ಇನ್ನೊಂದು ಏನು ಕೊಟ್ಟಿದ್ದಾನೆ? NaBrO4 ಕೊಟ್ಟಿದ್ದಾನೆ ನೋಡಿ. NaBrO4 ಅಲ್ಲ, NaBr. ಓಕೆ, O3 ಆಗಬೇಕಿತ್ತು, ಪ್ಲಸ್ H2O ಕರೆಕ್ಟ್ ಆಗಿದೆ ಅಲ್ಲ? ದಟ್ಸ್ ವೈ ಇಟ್ ಇಸ್ ಎ ರಾಂಗ್ ಸ್ಟೇಟ್ಮೆಂಟ್. ಓಕೆ,